Hi, very good morning to all of you. Welcome to the today's online class. ಸೊ ಎಲ್ಲರೂ ಸೇಫ್ ಆಗಿದ್ದೀರಿ ಅಂತ ಭಾವಿಸ್ತಾ ಕಳೆದ ವಾರದಲ್ಲಿ ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರೀನ್ಸ್ ಕಾಂಪೌಂಡ್ಸ್ಗಳ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಹ್ಯಾಲೋ ಆಲ್ಕೇನ್ಸ್ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದರ ಬಗ್ಗೆ ನಾವು ಒಂದು ಸಿಂಪಲ್ ಎಕ್ಸಾಂಪಲನ್ನು ನಮಗೆ ತಗೊಂಡು ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ ಏನೇನು ಬರುತ್ತೆ ಅಬೌಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ಸ್ ಅದರ ಬಗ್ಗೆ ನಾವು ಸ್ಟಡಿ ಮಾಡಿ ಎಕ್ಸಾಂಪಲ್ಗಳ ಸಮೇತ ಸ್ಟಡಿ ಮಾಡಿ ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಟೇಕನ್ ಸ್ಟೀರಿಯೋಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಸ್ಟೀರಿಯೋಕೆಮಿಸ್ಟ್ರಿ ಅಂತ ಬಂದಾಗ ಏನು ಬರುತ್ತೆ, ಅಲ್ಲಿ ಸ್ಟೀರಿಯೋಕೆಮಿಸ್ಟ್ರಿ ಅಂತಂದರೆ ಏನು, ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ನಿಮಗೆ ಹೇಳಿ ಅಲ್ಲಿ ಒಂದಷ್ಟು ಬೇಸಿಕ್ ಟರ್ಮ್ಸ್ ಬಗ್ಗೆ ನಾವು ಅದನ್ನು ಸ್ಟಡಿ ಮಾಡ್ತಾಯಿದ್ವಿ. ಸೊ ಸ್ಟೀರಿಯೋಕೆಮಿಸ್ಟ್ರಿನಲ್ಲಿ ಕೆಲವೊಂದು ಬೇಸಿಕ್ ಟರ್ಮ್ಗಳೇನು ಬರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಅದರಲ್ಲಿ ಫಸ್ಟು ಆರ್ಡಿನರಿ ಲೈಟ್ ಅಂತಂದರೆ ಏನು, ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತಂದರೆ ಏನು, ಆ್ಯಂಡ್ ದ ಆಪ್ಟಿಕಲ್ ಆ್ಯಕ್ಟಿವಿಟಿ ಪ್ರಾಪರ್ಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಥವಾ ಆಪ್ಟಿಕಲ್ ಪ್ರಾಪರ್ಟೀಸ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದ್ರ ಬಗ್ಗೆ ಹೇಳಿದ್ವಿ. ಅದರಲ್ಲಿ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಏನು, ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಅಂತಂದರೆ ಏನು, ಸೊ ಅದರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಸೊ ಒಂದಷ್ಟು ಎಕ್ಸಾಂಪಲ್ಸ್ಗಳ ಸಮೇತ ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ಸನ್ನು ಅಥವಾ ಕಾಂಪೌಂಡ್ಸನ್ನು ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಒಂದು ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್ ಆ್ಯಂಡ್ ಸಿಮಿಲರ್ಲಿ ಲೇವೋ ರೊಟೇಟರಿ ಕಾಂಪೌಂಡ್ ಅಂತಂದರೆ ಏನು ಅದರ ಬಗ್ಗೆ ತಿಳ್ಕೊಂಡ್ವಿ. ಸೊ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತಂದರೆ ದ ಎಬಿಲಿಟಿ ಆರ್ ದ ಕೇಪಬಿಲಿಟಿ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಸೊ ಅದನ್ನು ನಿಮಗೆ ಹೇಳಿದ್ದೆ. ನಿಮಗೆ ಕೆಲವೊಂದು ಕಾಂಪೌಂಡ್ಸ್ಗಳು ವಿಚ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ ದ ರೈಟ್ ಸೈಡ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದನ್ನು ರೊಟೇಟ್ ಮಾಡಿದ್ರೆ ಆ್ಯಂಡ್ ಸಚ್ ಎ ಟೈಪ್ ಆಫ್ ಕಾಂಪೌಂಡ್ ದೇ ಆರ್ ಕಾಲ್ಡ್ ಆಸ್ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್ ಅಂತ ಹೇಳ್ತೀವಿ, ಡಿ ಕಾಂಪೌಂಡ್ ಅಥವಾ ಪ್ಲಸ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅದೇ ಥರ ಯಾವುದೇ ಒಂದು ಕಾಂಪೌಂಡು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಎಡಗಡೆಗೆ ತಿರುಗಿಸಿದ್ರೆ ಅಥವಾ ಲೆಫ್ಟ್ ಸೈಡ್ಗೆ ಅದನ್ನು ರೊಟೇಟ್ ಮಾಡಿದ್ರೆ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅದನ್ನು ರೊಟೇಟ್ ಮಾಡಿದ್ರೆ ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಲೇವೋ ರೊಟೇಟರಿ ಕಾಂಪೌಂಡ್ ಅಥವಾ ಎಲ್ ಕಾಂಪೌಂಡ್ ಅಥವಾ ಮೈನಸ್ ಕಾಂಪೌಂಡ್ ಅಂತ ಹೇಳ್ತೀವಿ ಅಂತ ನಿಮಗೆ ಹೇಳಿ ಅದಾದಮೇಲೆ ಆಪ್ಟಿಕಲ್ ಐಸೋಮರ್ಸ್ಗೆ ಒಂದು ಡೆಫಿನೇಷನನ್ನು ತೊಗೊಂಡ್ವಿ. ಎ ಪೇರ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಡಿಫರ್ ಇನ್ ದ direction of the rotation of the plane polarized light. They are called as optical isomers and the phenomenon it is known as optical isomerism ಅಂತ ಒಂದು ಸ್ಟೇಟ್ಮೆಂಟ್ ಅಥವಾ ಡೆಫಿನೇಷನನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಒಂದು ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸ್ಬೇಕು ಅಂದರೆ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಅಥವಾ ಪ್ಲೇನ್ ಆಫ್ ದ ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡಬೇಕು ಅಂತಂದರೆ ಎಡಗಡೆಗಾದರೂ ಆಗಲಿ ಅಥವಾ ರೈಟ್ ಸೈಡ್ಗಾದರೂ ಆಗಲಿ ರೊಟೇಟ್ ಮಾಡಬೇಕು ಅಂತಂದರೆ ಯಾವ ಕಂಡೀಷನಲ್ಲಿ ಆ ಕಾಂಪೌಂಡು ರೊಟೇಟ್ ಮಾಡುತ್ತೆ ಅಥವಾ ಆಪ್ಟಿಕಲ್ ಆ್ಯಕ್ಟಿವಿಟಿನ ಯಾವ ಕಂಡೀಷನಲ್ಲಿ ಅದು ತೋರಿಸುತ್ತೆ, ಎಕ್ಸಿಬಿಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ತೊಗೊಂಡಿದ್ವಿ. ಅದರಲ್ಲಿ ನಿಮಗೆ ಹೇಳಿದ್ದೆ ನಾವು ಯಾವುದೇ ಒಂದು ಆರ್ಗ್ಯಾನಿಕ್ ಯಾವ ಕಾಂಪೌಂಡ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಬರೋದಿಲ್ವೋ ಅಥವಾ ಯಾವ ಕಾಂಪೌಂಡು ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರುತ್ತೋ ಅಂದರೆ ಅದಕ್ಕೆ ಒಂದು ಸಿಮಿಟ್ರಿ ಇರಬಾರ್ದು. ಯಾವುದಕ್ಕೆ ಅಸಿಮೆಟ್ರಿ ಇರುತ್ತೆ, ಯಾವ ಕಾಂಪೌಂಡ್ಗೆ ಅಸಿಮೆಟ್ರಿ ಬರುತ್ತೋ ಅಥವಾ ಪ್ಲೇನ್ ಆಫ್ ಸಿಮಿಟ್ರಿ ಇರೋದಿಲ್ವೋ ಅಂಥ ಕಾಂಪೌಂಡು ಜನರಲಾಗಿ ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸುತ್ತೆ ಅಥವಾ ಆಪ್ಟಿಕಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೆ ಅಂತ ನಿಮಗೆ ಹೇಳಿದ್ದೆ. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಿಮಗೆ ಅಲ್ಲಿ ಡೀಟೇಲಾಗಿ ನಿಮಗೆ ತೋರಿಸಿ ಅದನ್ನು ನಿಮಗೆ ಕೆಲವೊಂದು ಎಕ್ಸಾಂಪಲ್ಸು ಹೇಗೆ ಅದು ಆಪ್ಟಿಕಲ್ ಆ್ಯಕ್ಟಿವಿಟಿ ತೋರಿಸೋದಿಲ್ಲ, ಕೆಲವೊಂದನ್ನು ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ತೊಗೊಂಡೆ, ಒಂದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ ಅಂತ ತೊಗೊಂಡೆ, ಯಾಕಾಗುತ್ತೆ ಅದು ಅನ್ನೋದನ್ನು ಇನ್ ಡೀಟೇಲ್ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ಒಂದು ಸಿಂಪಲ್ ಡೆಫಿನೇಷನ್ ಎಸಿಮೆಟ್ರಿಕ್ ಕಾರ್ಬನ್ ಅಂತ ತೊಗೊಂಡು ಅದಕ್ಕೊಂದು ಡೆಫಿನೇಷನನ್ನು ಹೇಳಿದ್ದೆ ಅನಿಸುತ್ತೆ ನಿಮಗೆ. ನಾನು ಹೇಳಬೇಕಾದ್ರೆ ಅಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಐಸೋಮೆರಿಸಮನ್ನು ತೋರಿಸ್ಬೇಕು ಅಂತಂದರೆ ಅದಕ್ಕೊಂದು ಸ್ಟೀರಿಯೋ ಸೆಂಟರ್ ಇರಬೇಕು ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದ್ದರೆ ಅಲ್ಲಿ ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸುತ್ತೆ ಕಾಂಪೌಂಡು ಅಂತ ಇನ್ನೊಂದು ರೀತಿ ಹೇಳ್ಬೋದು ನಾವು.
ಈಗ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತಂದ್ರೇನು, ಸ್ಟೀರಿಯೋ ಸೆಂಟರ್ ಅಂತಂದ್ರೇನು, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಖೈರಲ್ ಕಾರ್ಬನ್ ಅಂತ ಹೇಳ್ತೀವಿ, ಖೈರಲ್ ಕಾರ್ಬನ್. ಸೊ ಇದನ್ನು ಹೇಳಿದ್ದೆ ನಿಮಗೆ. ಸೊ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ ವಿಚ್ ಒಂದು ಕಾರ್ಬನ್ ಆಟಮ್ ಇದೆ, ಇಫ್ ದಟ್ ಕಾರ್ಬನ್ ಆಟಮ್ ಇಫ್ ಇಟ್ ಈಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ ಆಟಮ್ ಸೆಂಟ್ರಲ್ ಇದೆ ಆ್ಯಂಡ್ ದಟ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಆಟಮ್ಸ್, ಅದನ್ನು ABCD ಅಂತ ತೋರಿಸ್ಕೊಂಡಿದ್ದೀನಿ, ಆ್ಯಂಡ್ ಆಲ್ ಆರ್ ಡಿಫ್ರೆಂಟ್ ಇಯರ್. ಎನಿ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್. ಸೊ ಯಾವುದು ಮಿನಿಮಮ್ ಎರಡೂ ಸೇಮ್ ಬರಬಾರ್ದು. ಸೊ ಆಲ್ ದ ಆಟಮ್ಸ್, ಎಲ್ಲ 4 ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸು ಅದು ಡಿಫ್ರೆನ್ಸ್ ಬಂದರೆ, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಬಿ ಎಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ, ಅಥವಾ ಅದರಲ್ಲಿರುವಂಥ ಕಾರ್ಬನ್ ಆಟಮನ್ನು ನಾವು ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ. ನೋಡಿ, ಈ ಕಾರ್ಬನ್ ಆಟಮ್ ಇದೆಯಲ್ಲ, ಇದನ್ನು ನಾವು ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಥವಾ ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ. ಸೊ ಯಾಕೆ ಅಂತಂದರೆ ನೋಡಿ, ಇಟ್ ಈಸ್ ಬಾಂಡೆಡ್ ಟು ಒಂದು ಹೈಡ್ರೋಜನ್ ಆಟಮು, ಒಂದು ಕ್ಲೋರಿನ್ ಆಟಮು, ಒಂದು ಬ್ರೋಮಿನ್ ಆಟಮು ಆ್ಯಂಡ್ ಒಂದು ಐಡಿನ್ ಆಟಮ್, ಆ್ಯಂಡ್ ಆಲ್ ದ ಆಟಮ್ ದೇ ಆರ್ ದ ಡಿಫ್ರೆಂಟ್ ಇಯರ್. Therefore, they are called as, it is called as asymmetric carbon atom ಅಥವಾ ಸ್ಟೀರಿಯೋ ಸೆಂಟರ್. Therefore, ನೆನಪಲ್ಲಿ ನಿಮಗೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸ್ಬೇಕು ಅಂತಂದರೆ ಅಲ್ಲಿ ಒಂದು ಸ್ಟೀರಿಯೋ ಸೆಂಟರ್ ಅಂತ ಇರಬೇಕು. ಸ್ಟೀರಿಯೋ ಸೆಂಟರ್ ಅಂತಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ. Therefore, any compound which is having at least one stereo center and asymmetric carbon atom ಅಥವಾ chiral carbon atom ಇದ್ದರೆ, and in such a condition it is called as asymmetric carbon atom. ಅಥವಾ ಆ ಕಂಡೀಷನಲ್ಲಿ ಒಂದು ಕಾಂಪೌಂಡು ಏನಾಗಿರುತ್ತೆ, ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸುತ್ತೆ ಅನ್ನೋ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಟರ್ಮನ್ನು ತಗೊಳ್ತಾ ಇದ್ದೀನಿ ಇಲ್ಲಿ. ಸೊ ವೆನೆವರ್ ವೆನ್ ಯು ಟಾಕ್ ಅಬೌಟ್ ದಿಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಥವಾ ಆಪ್ಟಿಕಲ್ ಐಸೋಮರ್ಸ್ ಅಂತ ತಗೊಂಡಾಗ, ಒಂದು ಆ ಮಾಲಿಕ್ಯೂಲ್ಗೆ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ವೇನಲ್ಲಿ ನಾವು ಹೇಳ್ಬೋದು ಯಾವಾಗ ಒಂದು ಕಾಂಪೌಂಡು ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸುತ್ತೆ ಅಂತಂದರೆ, ನೋಡಿ ಈ ಥರ ಹೇಳ್ತಾನೆ. ಸೊ ಎನಿ ಕಾಂಪೌಂಡ್, ಸೊ ಇಫ್ ಇಟ್ ಕ್ಯಾನ್ ಶೋಸ್ ಎ ಪ್ರಾಪರ್ಟಿ ವಿಚ್ ಈಸ್ ಕಾಲ್ಡ್ ಆಸ್ ಎ ಖೈರಾಲಿಟಿ ಅಥವಾ ಚಿರಾಲಿಟಿ, ಏನಾದರೂ ಕರ್ಕೊಬೋದು ನೀವು. ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡು ಒಂದು ಖೈರಾಲಿಟಿ ಪ್ರಾಪರ್ಟಿನ ತೋರಿಸಿದ್ರೆ ಅಥವಾ ಚಿರಾಲಿಟಿ ಪ್ರಾಪರ್ಟಿನ ಹೊಂದಿದ್ರೆ ಅದು, ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ಇಟ್ ಈಸ್ ಕಾಲ್ಡ್ ಆಸ್, ಸೊ ದಟ್ ಕಾಂಪೌಂಡ್ ಇಟ್ ಈಸ್ ಸೆಟ್ ಟು ಎಕ್ಸಿಬಿಟ್ ದಟ್ ಆಪ್ಟಿಕಲ್ ಐಸೋಮರಿಸಮ್. ಆಪ್ಟಿಕಲ್ ಐಸೋಮರಿಸಮನ್ನು ತೋರಿಸುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಆಪ್ಟಿಕಲ್ ಐಸೋಮರಿಸಮನ್ನು ಎಕ್ಸಿಬಿಟ್ ಮಾಡಬೇಕು ಇಲ್ಲಿ ಅಂತಂದರೆ, ದಟ್ ಕಾಂಪೌಂಡ್ ಶುಡ್ ಪೊಸೆಸ್ ಎ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ಎ ಖೈರಾಲಿಟಿ ಪ್ರಾಪರ್ಟಿ. ಏನದು ಖೈರಾಲಿಟಿ ಪ್ರಾಪರ್ಟಿ? ಖೈರಾಲಿಟಿ ಅಂತಂದ್ರೆ ಏನು? ಆ್ಯಂಡ್ ದಟ್ ಮಾಲಿಕ್ಯೂಲ್ನ ನಾವು ಖೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಏನಂಗಂದರೆ ಖೈರಾಲಿಟಿ ಪ್ರಾಪರ್ಟಿ ಅಂತಂದರೆ, ನೋಡಿ ಅಬ್ಸರ್ವ್ ಮಾಡಿ, ನಿಮಗೆ ಒಂದು ಕಾಂಪೌಂಡು, ಯಾವುದೋ ಒಂದು ಡೆಫಿನೆಟ್ ಕಾಂಪೌಂಡು ಆಪ್ಟಿಕಲ್ ಆ್ಯಕ್ಟಿವಿಟಿನ ಹೊಂದಿದೆ ಅಥವಾ ಆಪ್ಟಿಕಲ್ ಐಸೋಮರಿಸಮನ್ನು ತೋರಿಸುತ್ತೆ ಅಂತ ಅಂದಾಗ, ಅಲ್ಲಿ ನಾವು ಒಂದು ಕಾಂಪೌಂಡನ್ನು ತಗೊಳ್ಳೋದಿಲ್ಲ, 2 ಕಾಂಪೌಂಡ್ ಬರುತ್ತೆ. ಒಂದು ಪೇರ್ ಆಫ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಐಸೋಮರ್ಸ್ ಅಂತ ಬಂದಾಗ ಅಲ್ಲಿ ಯಾವಾಗಲೂ ಅಲ್ಲಿ 2 ಕಾಂಪೌಂಡ್ ಬರುತ್ತೆ ಅಥವಾ 1 ಪೇರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರುತ್ತೆ. 1 ಪೇರ್ ಅಂತಂದರೆ 2 ಕಾಂಪೌಂಡ್ಸು. ಆ್ಯಂಡ್ ಬೋತ್ ದ ಕಾಂಪೌಂಡ್ಸ್ ದೇ ಆರ್ ಹ್ಯಾವಿಂಗ್, ನೋಡಿ ಅಲ್ಲಿ 2 ಕಾಂಪೌಂಡ್ಸ್ ಬರುತ್ತೆ. ಅದು 2 ಕಾಂಪೌಂಡ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಅದನ್ನೇ ಆಪ್ಟಿಕಲ್ ಐಸೋಮರಿಸಮ್ ಹೇಳುತ್ತೆ ಅಥವಾ ಆಪ್ಟಿಕಲ್ ಐಸೋಮರ್ಸಲ್ಲಿ ಹೇಳುತ್ತೆ. 2 ಕಾಂಪೌಂಡ್ಸ್ಗೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಸ್ಟ್ರಕ್ಚರಲಿ ದೇ ಆರ್ ದ ಸೇಮ್, ಬಟ್ ದೇ ಆರ್ ಡಿಫರ್ ಇನ್ ದ ಡೈರೆಕ್ಷನ್ ಆಫ್ ದ ರೊಟೇಷನ್ ಆಫ್ ದ PPL. ಒಂದು ಕಾಂಪೌಂಡು ರೈಟ್ ಸೈಡಿಗೆ ರೊಟೇಟ್ ಮಾಡುತ್ತೆ, ಇನ್ನೊಂದು ಕಾಂಪೌಂಡು ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡುತ್ತೆ. ಸೊ ಅಂಥ ಕೇಸ್ನಲ್ಲಿ ಅದನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಆ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಲ್ಲ, ಆ ಆಪ್ಟಿಕಲ್ ಐಸೋಮರ್ಸ್ಗೆ ಒಂದು ಪ್ರಾಪರ್ಟಿ ಇರುತ್ತೆ, ಇಟ್ ಈಸ್ ಕಾಲ್ಡ್ ಎಸ್ ಎ ಖೈರಾಲಿಟಿ ಪ್ರಾಪರ್ಟಿ. ಏನದು ಚಿರಾಲಿಟಿ ಅಥವಾ ಖೈರಾಲಿಟಿ ಪ್ರಾಪರ್ಟಿ ಅಂತಂದರೆ ಏನು ಅಂತಂದರೆ, ಸೊ ಇಲ್ಲಿ ಈಗ ನನಗೆ ಇಟ್ ಈಸ್ ವೆರಿ ಸಿಂಪಲ್. ಸೊ ಎ ಪೇರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಸೊ ದೇ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ವಿತ್ ಈಚ್ ಅದರ್ ಅಂತ ಹೇಳ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ವೆರಿ ಸಿಂಪಲ್. ಸೊ ಇದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದನ್ನು. ಸೊ ಏನು ಅಂತ ನಿಮಗೆ ಕ್ಲಿಯರಾಗಿ ಅಲ್ಲಿ ಸೊ ವಿತ್ ಒಂದು ಡೆಮೋ ಮುಖಾಂತರ ಅದನ್ನು ಶೋ ಅಪ್ ಮಾಡ್ತೀನಿ ನಿಮಗೆ. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಖೈರಾಲಿಟಿ ಅಂತಂದರೆ ನೋಡಿ ಈಗ ಹೇಳುತ್ತೆ, ದ ಆಬ್ಜೆಕ್ಟ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್, ದೇ ಆರ್ ಸೆಟ್ ಟು ಬಿ ಖೈರಲ್ ಮಾಲಿಕ್ಯೂಲ್ ಆ್ಯಂಡ್ ದಟ್ ಪ್ರಾಪರ್ಟಿ ಇಟ್ ಈಸ್ ನೋನ್ ಆಸ್ ಎ ಖೈರಾಲಿಟಿ ಅಥವಾ ಚಿರಾಲಿಟಿ. ಅಂದರೆ ದ ಆಬ್ಜೆಕ್ಟ್ಸ್ ಅಂತಂದರೆ 2 ಮಿನಿಮಮ್ 2 ಬರುತ್ತೆ ಅಲ್ಲಿ. ದ 2 ಆಬ್ಜೆಕ್ಟ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ನಾನ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್ ಅಂತ ಹೇಳ್ತಾರೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ದ ಆಬ್ಜೆಕ್ಟ್ಸ್, ದೇ ಆರ್ ಕಾಲ್ಡ್ ಆಸ್ ಖೈರಲ್ ಆಬ್ಜೆಕ್ಟ್ಸ್ ಅಥವಾ ಮಾಲಿಕ್ಯೂಲ್ಸ್ ಇದ್ದ ಖೈರಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ಎ ಖೈರಾಲಿಟಿ ಆರ್ ಚಿರಾಲಿಟಿ ಅಂತ ಹೇಳ್ತಾ ಇದ್ದೀನಿ.
ಹಾಗಂದ್ರೆ ಏನಿಲ್ಲಿ ಸೂಪರ್ ಇಂಪೋಸಿಬಲ್ ಅಥವಾ ನಾನ್ ಸೂಪರ್ ಇಂಪೋಸಿಬಲ್ ಅಂತಂದ್ರೆ ಏನು ಅಂತಂದರೆ ನೋಡಿ, ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ನಾವು ಯಾವುದನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತ ಎರಡು ಕಾಂಪೌಂಡ್ಸನ್ನು ತೊಗೊಳ್ತೀವಿ, ಆ ಎರಡು ಕಾಂಪೌಂಡಲ್ಲಿ ಒಂದು ಕಾಂಪೌಂಡನ್ನು ಒಂದು ಮಿರರ್ ಮುಂದೆ ಇಟ್ಟರೆ ನೋಡಿ, ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ನನ್ನ ಹತ್ರ ಒಂದು ಮಾಲಿಕ್ಯೂಲ್ ಅಂತ ತಗೊಳ್ತಾ ಇದ್ದೀನಿ, ಆಬ್ಜೆಕ್ಟ್ ಅಂತ ತೊಗೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಸುಮ್ಮನೆ ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್, ಒಂದು ಸ್ಪಿಯರ್ ಅಥವಾ ಒಂದು ಬಾಲ್ನ ತೊಗೊಳ್ತಾ ಇದ್ದೀನಿ ನೋಡಿ. ಆ ಬಾಲ್ನ ಒಂದು ಮಿರರ್ ಮುಂದೆ ಇಡ್ತೀನಿ ಅಂತ ಅಂದ್ಕೊಳ್ಳಿ. ಆ ಮಿರರ್ ಮುಂದೆ ಇಟ್ಟಾಗ ನಿಮಗೆ ಆ ಮಿರರ್ ಒಳಗಡೆ ಅದರದ್ದು ಒಂದು ಇಮೇಜ್ ಕಾಣುತ್ತೆ. ನಿಮಗೆ ಆ ಇಮೇಜ್ ಹೆಂಗೆ ಕಾಣುತ್ತೆ ಅಂತಲೇ, ಸೊ ಈ ಬಾಲ್ ಹೆಂಗಿತ್ತು ಅದೇ ಥರ ಕಾಣುತ್ತೆ ನಿಮಗೆ. ಆ್ಯಂಡ್ ಸಪೋಸ್ ಇಫ್ ಐ ಟೇಕ್ ದಿಸ್ ಬಾಲ್, ಈ ಬಾಲ್ ಏನಿದೆ ಮತ್ತು ಫಸ್ಟ್ ಬಾಲು ಸೆಕೆಂಡ್ ಬಾಲ್ ಏನಿದೆ, ಇದನ್ನು ಫಾರ್ ಎಕ್ಸಾಂಪಲ್ ಇದೆರಡು ಮಿರರ್ ಇಮೇಜಸ್ ಅಂತ ಅಂದ್ಕೊಳ್ಳಿ. ಈ ಎರಡೂ ಮಿರರ್ ಇಮೇಜಸ್ಸನ್ನು ಒಟ್ಟಿಗೆ ಇಟ್ಟಾಗ, ಒಟ್ಟಿಗೆ ತಗೊಂಡೋಗಿ ಬೈ ಮೀನ್ಸ್ ಆಫ್, ನಾವು ಹೇಳ್ತೀವಿ ಕೆಮಿಸ್ಟ್ರಿನಲ್ಲಿ ನಾವು ಹೇಳಬೇಕಾದ್ರೆ, ಬೈ ಮೀನ್ಸ್ ಆಫ್ಟರ್ ರೊಟೇಟಿಂಗ್ ದಟ್ ಕಾಂಪೌಂಡ್ ಟು ಎ 180 ಡಿಗ್ರಿಗೆ ಅದನ್ನು ರೊಟೇಟ್ ಮಾಡಿ ಆಮೇಲೆ ಒಂದ್ರ ಮೇಲೆ ಒಂದನ್ನು ಇಡುವಂಥವು ಅಂತ ಹೇಳ್ತೀವಿ. ಇಂಪೋಸಿಬಲ್ ಅಥವಾ ಸೂಪರ್ ಇಂಪೋಸಿಬಲ್ ಅಂತಂದರೆ, ಒಂದು ಆಬ್ಜೆಕ್ಟನ್ನು ತಗೊಂಡು ಇನ್ನೊಂದು ಆಬ್ಜೆಕ್ಟ್ ಮೇಲೆ ಇಟ್ಟಾಗ, ಸೊ ಎರಡೂ ಆಬ್ಜೆಕ್ಟ್ಸು ಒಂದೇ ಥರ ಬಂದರೆ ಅದನ್ನು ನಾವು ಸೂಪರ್ ಇಂಪೋಸಿಬಿಲಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ ನೋಡಿ. ಈಗ ಗೊತ್ತಾಗುತ್ತೆ ನಿಮಗೆ. ಸೊ ಇದು ರಿಯಲ್ ಆಬ್ಜೆಕ್ಟು ಏನಿದು, ಸೊ ನಾನು ಫಸ್ಟ್ ಬಾಲ್ ಅಂತ ತೊಗೊಂಡಲ್ಲ ಅದು, ಸೊ ರಿಯಲ್ ಆಬ್ಜೆಕ್ಟು. ಅದನ್ನು ಒಂದು ಮಿರರ್ ಮುಂದೆ ಇಟ್ಟಾಗ ಸೊ ಅಲ್ಲೊಂದು ನಮಗೆ ಇಮ್ಯಾಜಿನರಿ ಇಮೇಜ್ ಬಂತು ನಮಗೆ ಅಲ್ಲೊಂದು. ಸೊ ಇದೆರಡೂ ನೋಡಿದಾಗ ಎರಡೂ ಒಂದೇ ಥರ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಈ ಫಸ್ಟ್ ಬಾಲ್ನ ಸೆಕೆಂಡ್ ಬಾಲ್ ಮೇಲೆ ಇಟ್ಟಾಗ ನೋಡಿ, ಅದ್ರ ಮೇಲೇ ಹಿಂಗೆ ಬರುತ್ತೆ. ನಿಮ್ಗೆ ಗೊತ್ತಾಗ್ತದೆ, ಕ್ಲಿಯರಾಗಿ ಗೊತ್ತಾಗ್ತದೆ. ದೇರ್ಫೋರ್ ದೀಸ್ ಟು, ಸೊ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ, ಇದೊಂದು ಆಬ್ಜೆಕ್ಟು ಮತ್ತು ಅದರದೊಂದು ಮಿರರ್ ಇಮೇಜ್ ಅಂತ ತೊಗೊಂಡ್ರೆ, ಅದರ ಒಂದು ಮಿರರ್ ಇಮೇಜಸ್ ಅಂತ ತೊಗೊಂಡ್ರೆ, ಆ ಮಿರರ್ನಲ್ಲಿ ಬರೋಂಥ ಇಮೇಜು ಮತ್ತು ಇದೆರಡು ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗುತ್ತೆ, ಸೂಪರ್ ಇಂಪೋಸಿಬಲ್ ಆಗುತ್ತೆ. ಅಂದರೆ ಒಂದ್ರ ಮೇಲೆ ಒಂದು ಇಟ್ಟಾಗ ಎರಡೂ ಒಂದೇ ರೀತಿ ಬರುತ್ತೆ, ಅಂದರೆ ಅದರ ಒಂದು ಕಾನ್ಫಿಗರೇಷನ್ ಒಂದೇ ಥರ ಬರುತ್ತೆ ಅಂತ ಹೇಳ್ತೀವಿ. Such a type of objects they are called as superimposable mirror images ಅಂತ ಹೇಳ್ತೀವಿ. They are superimposable to one another. They are superimposable. ಗೊತ್ತಾಗ್ತಿದೆಯಲ್ವಾ? They are superimposable. ಸೊ ಈಗ such a type of superimposable mirror images ಇದ್ದರೆ ಅಥವಾ ಆಬ್ಜೆಕ್ಟ್ಸ್ ಇದ್ದರೆ, they are not chiral. ಅವನ್ನ ನಾವು chiral ಅಂತ ಹೇಳಲ್ಲ. These objects they are said to be achiral ಅಂತ ಕರಿತೀವಿ. ಏನಂತ ಕರಿತೀವಿ? achiral ಅಂತ ಕರಿತೀವಿ. ಅಂದರೆ ಒಂದು ಆಬ್ಜೆಕ್ಟ್ ಅಥವಾ ಒಂದು ಕಾಂಪೌಂಡು ಆಪ್ಟಿಕಲ್ ಪ್ರಾಪರ್ಟಿನ ತೋರಿಸ್ಬೇಕು ಅಥವಾ ಆಪ್ಟಿಕಲ್ ಆ್ಯಕ್ಟಿವಿಟಿನ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಅದು ಮಾಲಿಕ್ಯೂಲು, ಆ ಕಾಂಪೌಂಡು ಖೈರಲ್ ಮಾಲಿಕ್ಯೂಲ್ ಆಗಿರಬೇಕು ಅಥವಾ ಖೈರಾಲಿಟಿ ಪ್ರಾಪರ್ಟಿ ಇರಬೇಕು. ಬಟ್ ಇಲ್ಲೇನು ನಾನು ತೊಗೊಂಡಿದ್ದೀನಿ ಆಬ್ಜೆಕ್ಟು, ಇಟ್ ಈಸ್ ಎ ಖೈರಲ್ ಇನ್ ನೇಚರ್. ಇದಕ್ಕೆ ಖೈರಾಲಿಟಿ ಪ್ರಾಪರ್ಟಿ ಬರೋದಿಲ್ಲ. ಆ್ಯಂಡ್ ಇನ್ ಸಚ್ ಎ ಕಂಡೀಷನ್, ಫಾರ್ ಎಕ್ಸಾಂಪಲ್ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡ್ರೆ, ಈ ಕಾಂಪೌಂಡು ವೆದರ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಆರ್ ನಾಟ್ ಅಂತ ಕೇಳಿದ್ರೆ ಇಟ್ ಈಸ್ ಆಪ್ಟಿಕಲಿ ಇನ್ಆ್ಯಕ್ಟಿವ್. ಗೊತ್ತಾಗ್ತಿದೆಯಲ್ಲ ನಿಮಗೆ? ದೇರ್ಫೋರ್, ಸೊ ಎರಡು ಆಬ್ಜೆಕ್ಟ್ಸನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಬೈ ಮೀನ್ಸ್ ಆಫ್ ರೊಟೇಟಿಂಗ್ 180 ಡಿಗ್ರಿ, ಇಫ್ ಬೋತ್ ದ ಮಾಲಿಕ್ಯೂಲ್ಸ್ ಆರ್ ಬೋತ್ ದ ಆಬ್ಜೆಕ್ಟ್ಸ್ ದೇ ಆರ್ ಸೂಪರ್ ಇಂಪೋಸಿಬಲ್ ವಿತ್ ಈಚ್ ಅದರ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ದೇ ಆರ್ ಸೆಟ್ ಟು ಬಿ ಎ ಖೈರಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಆ್ಯಂಡ್ in such a condition the compounds of the object they are said to be optically inactive. Optically active ಆಗಬೇಕು ಅಂತಂದರೆ the molecules of the two objects ಅಂತ ಏನು ತೊಗೊಂಡಿದ್ದೀವಿ, they need to be non superimposable. they must non superimposable with their mirror images. ಅಂದರೆ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ನೋಡಿ. ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರೆ, ನನ್ನ ಹತ್ರ ಒಂದು ಗ್ಲಾಸ್ ತೊಗೊಂಡೆ, ಹೇಗೆ ಅದನ್ನು ಒಂದು ಮಿರರ್ ಮುಂದೆ ಇಟ್ಟಾಗ ನನಗೆ ಸೊ ಅದ್ರ ಮಿರರ್ ಇಮೇಜ್ ಏನು ಬರುತ್ತೆ, ಸೊ ಎರಡೂ ಒಂದೇ ಥರ ಬರ್ತಾಯಿದೆ ನೋಡಿ ಅಲ್ವಾ? ಸೊ ಇದೆರಡೂ ಒಂದೇ ಥರ ಬರ್ತಾಯಿದೆ. ಈಗ ನಾನು ಅದನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಏನಾಗುತ್ತೆ, ಮತ್ತೆ ಇದೆರಡು ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗುತ್ತೆ. ಒನ್ಸ್ ಅಗೈನ್ ದೀಸ್ ಆರ್ ನಥಿಂಗ್ ಬಟ್ ದ ಏನಂತ ಕರಿತೀವಿ, ಇದನ್ನು ಎ ಖೈರಲ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ. ದೇರ್ಫೋರ್ ಇದು ಇನ್ನೊಂದು ಎಕ್ಸಾಂಪಲ್ ಫಾರ್ ದ ಸೂಪರ್ ಇಂಪೋಸಿಬಲ್ ಆಬ್ಜೆಕ್ಟ್ಸ್ ಅಂತ ತೊಗೊಳ್ತೀವಿ. ವೆರಾಸ್ ಹಾಗಿದ್ರೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಅಂತ ತೊಗೊಂಡ್ರೆ ಅದಕ್ಕೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ನೋಡಿ. ಅದಕ್ಕೊಂದು ಎಕ್ಸಾಂಪಲ್ ಏನು ತೊಗೊಳ್ತಾ ಇದ್ದೀನಿ ಅಂತಂದರೆ ನೋಡಿ, ಇದನ್ನು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಕಾಣ್ತಾ ಇದೆ, ಏನಿದು ಅಂತ ಕೇಳಿದ್ರೆ ಹೇಳ್ತೀರಿ ನೀವು. ಏನಪ್ಪ ಇದು, ಏನು ಅಂತಂದರೆ ಇದನ್ನೊಂದು ಹ್ಯಾಂಡು. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಕೊಳ್ಳೋಣ ಅಥವಾ ರೈಟ್ ಹ್ಯಾಂಡ್ ಯಾವುದಾದ್ರೂ ಅಂದ್ಕೊಳ್ಳಿ. ಸೊ ಇನ್ ಕೇಸ್ ಇದನ್ನು ನಾನು ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಕೊಂಡೆ, ಈ ಲೆಫ್ಟ್ ಹ್ಯಾಂಡನ್ನು ತೊಗೊಂಡು ನಾನು ಇವಾಗ ಸೊ ಒಂದು ಮಿರರ್ ಮುಂದೆ ಇಡ್ತೀನಿ ಅಂತ ಇಟ್ಕೊಳ್ಳಿ. ಮಿರರ್ ಮುಂದೆ ಇಟ್ಟಾಗ ನನಗೆ ಏನಾಗುತ್ತೆ, ಮಿರರ್ ಇಮೇಜು ನನಗೆ ಹಿಂಗೆ ಸಿಗುತ್ತೆ ನೋಡಿ. ಸ್ವಲ್ಪ ಉಲ್ಟಾಗುತ್ತೆ, ಇದು ಇನ್ವರ್ಟ್ ಆಗುತ್ತೆ ಇದು
ಗೊತ್ತಾಗ್ತಿದೆಯಲ್ವಾ? ಸಪೋಸ್ ಇಫ್ ಐ ಟೇಕ್ ಮೈ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ವೆನ್ ಐ ಪ್ಲೇಸ್ ದಟ್ ಲೆಫ್ಟ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮಿರರ್, ಆವಾಗ ನನಗೆ ಮಿರರ್ನಲ್ಲಿ ನನಗೆ ರೈಟ್ ಹ್ಯಾಂಡ್ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ. ಇವಾಗ ಸೊ ಇದೆರಡು ಹ್ಯಾಂಡ್ಸನ್ನು ನಾವು ಇವಾಗ ಏನಾದರೂ ಸೂಪರ್ ಇಂಪೋಸ್ ಮಾಡೋದಕ್ಕೆ ಬಂದರೆ ಇವಾಗ ನೋಡಿ, ಸೊ ಇದನ್ನು ತಗೊಂಬಂದು ಇಲ್ಲಿ ಇಡ್ತೀನಿ ಅಂತ ಹೇಳ್ಕೊಳ್ಳಿ. ಇದು ನೋಡಿ, ಈ ಇಮೇಜ್ನಲ್ಲಿ ಇದರಲ್ಲಿ ಸೊ ನಿಮಗೆ ಇವಾಗ ಕಾಣ್ತಾ ಇರೋದು ಇದು ಏನಾಯಿತು ಅಂದರೆ ಇದು ತಂಬು, ಇದು 4 ಫಿಂಗರು, ಇದು ಮಿಡಲ್ ಫಿಂಗರು, ಇದು ರಿಂಗ್ ಫಿಂಗರು, ಇದು ಸ್ಮಾಲ್ ಫಿಂಗರು. ಈಗ ಇನ್ ಕೇಸ್ ಈ ಲೆಫ್ಟಲ್ಲಿ ಇದೆಯಲ್ಲ, ಲೆಫ್ಟ್ ಹ್ಯಾಂಡನ್ನು ತಗೊಂಬಂದು ಈಗ ರೈಟ್ ಹ್ಯಾಂಡ್ ಮೇಲೆ ಅದನ್ನು ಇಡೋಕ್ಕೆ ಪ್ರಯತ್ನ ಪಟ್ಟರೆ ಇವಾಗ ಅದನ್ನ ಮೇಲೆ ಇಟ್ಟಾಗ ನನಗೆ ಇದ್ರ ಮೇಲೆ ಹೆಂಗೆ ಬರುತ್ತೆ ಇದು ಅಂತಂದರೆ ನೋಡಿ, ಹಿಂಗೆ ಬರುತ್ತೆ. ಇದು ತಂಬು, ಇದು 4 ಫಿಂಗರು, ಇದು ಮಿಡ್ಲ್ ಫಿಂಗರು, ಇದು ರಿಂಗ್ ಫಿಂಗರು, ಇದು ಸ್ಮಾಲ್ ಫಿಂಗರ್. ನೋಡಿ, ಅಬ್ಸರ್ವ್ ಮಾಡಿ. ಆ್ಯಂಡ್ ನಾವು ಇನ್ ದಿಸ್ ಕೇಸಲ್ಲಿ ಸೊ ಇವಾಗ ಗೊತ್ತಾಗ್ತಿದೆ ನಿಮಗೆ. ಸೊ ಹಿಯರ್ ಇಟ್ ಈಸ್, ದಿಸ್ ಈಸ್ ತಂಬ್, ದಿಸ್ ಈಸ್ ಇದೇನಿದು 4 ಫಿಂಗರ್, ಇದು ಮಿಡಲ್, ಇದೆರಡು ಸೂಪರ್ ಇಂಪೋಸ್ ಆಗುತ್ತೆ. ಇದು ರಿಂಗ್ ಫಿಂಗರು, ಇದು ಸ್ಮಾಲ್ ಫಿಂಗರು. ಗೊತ್ತಾಗ್ತದೆ ನಿಮಗೆ. ಸೊ ಹಿಯರ್ ಇದೆರಡೂ ಕೇಸ್ನಲ್ಲಿ ತಗೊಂಡಾಗ ನಮ್ಮ ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡನ್ನು ಎರಡನ್ನೂ ಅದು ಒಂದ್ರ ಮೇಲೆ ಒಂದು ಇಟ್ಟಾಗ ಸೊ ಅವಾಗ ಅದೆರಡೂ ಹ್ಯಾಂಡ್ಸ್ಗಳು ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗೋದಿಲ್ಲ. ಆ್ಯಂಡ್ ಇನ್ ದಸ್ ಕಂಡೀಷನ್, ಈ ಕಂಡೀಷನಲ್ಲಿ ದೀಸ್ ಆಬ್ಜೆಕ್ಟ್ಸ್ ದೇ ಆರ್ ಸೆಟ್ ಟು ಬಿ ನಾನ್ ಸೂಪರ್ ಇಂಪೋಸಬಲ್ ಅಂತ ತಗೊಳ್ತೀವಿ. ದೇ ಆರ್ ಸೆಟ್ ಟು ಬಿ ನಾನ್ ಸೂಪರ್ ಇಂಪೋಸಬಲ್. ಗೊತ್ತಾಗ್ತಿದೆಯಲ್ಲಪ್ಪ. ಆ್ಯಂಡ್ ಸಚ್ ಅ ಟೈಪ್ ಆಫ್ 2 ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಅಥವಾ ಆಬ್ಜೆಕ್ಟ್ಸ್ ಅಂತ ಏನು ತೊಗೊಳ್ತೀವಿ, ದೀಸ್ ಆರ್ ಸೆಟ್ ಟು ಬಿ ಖೈರಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಇವುಗಳ ನಾವೇನಂತ ಕರಿತೀವಿ, ಖೈರಲ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಪ್ರಾಪರ್ಟಿ ಆಫ್ ದಟ್ ಆಬ್ಜೆಕ್ಟ್ಸ್ ಇಟ್ ಈಸ್ ಕಾಲ್ಡ್ ಎಸ್ ಎ ಖೈರಾಲಿಟಿ ಪ್ರಾಪರ್ಟಿ. Therefore, it is what the simple statement, chirality. The objects which are non-superimposable on their mirror images, they are said to be chiral in nature, and the property is known as chirality. ಯಾಕೆ ಇಲ್ಲಿ ಖೈರಾಲಿಟಿ ಬೇಕು ನನಗೆ ಅಂತಂದರೆ, ಸೊ ಅಕಾರ್ಡಿಂಗ್ ಟು ದ ಸ್ಟೀರಿಯೋಕೆಮಿಸ್ಟ್ರಿ ಪ್ರಕಾರ ಹೇಳ್ತಾನೆ, ಇಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ನಮಗೆ ಇಲ್ಲಿ ಸೊ ಆಪ್ಟಿಕಲ್ ಐಸೋಮೆರಿಸಮನ್ನು ತೋರಿಸಬೇಕು ಅಂತಂದರೆ ದಟ್ ಮಾಲಿಕ್ಯೂಲ್ ಶುಡ್ ಬಿ ಎ ಖೈರಲ್ ಮಾಲಿಕ್ಯೂಲ್ ಆ್ಯಂಡ್ ದಟ್ ಶುಡ್ ಪೊಸೆಸ್ ದಟ್ ಖೈರಾಲಿಟಿ ಪ್ರಾಪರ್ಟಿ. ಖೈರಾಲಿಟಿ ಪ್ರಾಪರ್ಟಿ ಅಂತಂದರೆ ಅಲ್ಲಿ ನನಗೆ ಎರಡು ಮಾಲಿಕ್ಯೂಲ್ಸ್ ಇರುತ್ತೆ, 2 ಕಾಂಪೌಂಡ್ಸ್ ಇರುತ್ತೆ. ಆ್ಯಂಡ್ ದ 2 ಕಾಂಪೌಂಡ್ಸ್ ದೇ ಆರ್ ನಾನ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. ದೇ ಆರ್ ನಾನ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್ ಅಂದರೆ ಎರಡೂ ಒಂದಕ್ಕೊಂದು ಮಿರರ್ ಇಮೇಜ್ ಆಗಿರುತ್ತೆ. ಬಟ್ ಒಂದ್ರ ಮೇಲೆ ಒಂದು ಇಟ್ಟಾಗ ಸೊ ಇಲ್ಲಿ ಸ್ಟೀರಿಯೋಕೆಮಿಸ್ಟ್ರಿನಲ್ಲಿ ಆಫ್ಟರ್ ರೊಟೇಟಿಂಗ್ ದಟ್ ಟು ಎ ಡಿಗ್ರಿ ಆಫ್ 180 ಡಿಗ್ರಿ ಅಂತ ಹೇಳ್ತಾನೆ. ಇದನ್ನು ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ ಅದು. ಸೊ ಆಮೇಲೆ ಏನು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ದೇರ್ಫೋರ್ ಇಷ್ಟನ್ನ ತಿಳ್ಕೊಂಡಿರಿ, 2 ಕಾಂಪೌಂಡ್ಸ್ ಇದೆ, 2 ಕಾಂಪೌಂಡ್ಸ್ ಒಂದಕ್ಕೊಂದು ಮಿರರ್ ಇಮೇಜ್ ಇದೆ, ಒಂದಕ್ಕೊಂದು ಮಿರರ್ ಇಮೇಜ್ ಥರ ಅದು ಹ್ಯಾಕ್ ಮಾಡ್ತಾ ಇದೆ. ಬಟ್ ದೋಸ್ 2 ಮಿರರ್ ಇಮೇಜಸ್ ದೇ ಆರ್ ನಾನ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಕಾಂಪೌಂಡ್ ದೇ ಆರ್ ಸೆಟ್ ಟು ಬಿ ಏನಂತ ಕರಿತೀವಿ, ಅದನ್ನು ಖೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆ್ಯಂಡ್ ದಟ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಎಸ್ ಎ ಖೈರಾಲಿಟಿ ಪ್ರಾಪರ್ಟಿ. ದೇರ್ಫೋರ್ ಈಗ ಆಪ್ಟಿಕಲ್ ಐಸೋಮೆರಿಸಮನ್ನು ತೋರಿಸ್ಬೇಕು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತಂದರೆ ಯಾವಾಗ ತೋರಿಸುತ್ತೆ ಅಂತಂದರೆ ಇಫ್ ದಟ್ ಮಾಲಿಕ್ಯೂಲ್ ಇಫ್ ಇಟ್ ಈಸ್ ಹ್ಯಾವಿಂಗ್ ದ ಖೈರಾಲಿಟಿ ಪ್ರಾಪರ್ಟಿ, ಆ ಕಂಡೀಷನಲ್ಲಿ ಆಪ್ಟಿಕಲ್ ಐಸೋಮೆರಿಸಮನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ಈಗ 1-2 ಎಕ್ಸಾಂಪಲ್ಸನ್ನು ತಗೊಳ್ತಾನೆ ಇಲ್ಲಿ. ಸೊ ಹಾಗಿದ್ದರೆ ಒಂದು ಖೈರಲ್ ಮಾಲಿಕ್ಯೂಲ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಸೊ ಕೆಲವೊಂದು ಎಕ್ಸಾಂಪಲ್ಸನ್ನು ನಿಮಗೆ ಜನರಲ್ ಆಗಿ ತೋರಿಸ್ತೀನಿ. ನಾನು ಆಲ್ರೆಡಿ ತೊಗೊಂಡಂಗೆ ಸೊ ಒಂದು ಮೀಥೇನ್ ಇದೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೀಥೇನ್ ಇದೆ, CH4 ಇದೆ. ಸೊ ಇದ್ರದ್ದು ಮಿರರ್ ಇಮೇಜು ಮಿರರ್ನಲ್ಲಿ ಇಟ್ಟಾಗ ನನಗೆ ಏನು ಸಿಗುತ್ತೆ ಅಂತಂದರೆ ಅದೇ ಸಿಗುತ್ತೆ. ಸೊ ಹಾಗೆ ಸಿಗುತ್ತೆ ನೋಡಿ, ಇಲ್ಲಿ H ಬರುತ್ತೆ, H ಬರುತ್ತೆ, H ಬರುತ್ತೆ, H ಬರುತ್ತೆ. ಗೊತ್ತಾಗ್ತಿದೆಯಲ್ಲ. ಸೊ ದೇರ್ಫೋರ್ ಇದೆರಡೂ ನಾವು ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದಿಸ್ ಮಾಲಿಕ್ಯೂಲ್ ಆ್ಯಂಡ್ ಇಫ್ ಐ ರೊಟೇಟ್ ದಿಸ್ ಮಾಲಿಕ್ಯೂಲ್ ಟು ಬೈ ಮೀನ್ಸ್ ಆಫ್ ಎನ್ ಆ್ಯಂಗಲ್ ಆಫ್ 180 ಡಿಗ್ರಿ ಆ್ಯಂಡ್ ವೆನ್ ಐ ಪ್ಲೇಸ್ ದಿಸ್ ಮಾಲಿಕ್ಯೂಲ್ ಓವರ್ ದಿಸ್ ಮಾಲಿಕ್ಯೂಲ್, ಈ ಮಾಲಿಕ್ಯೂಲ್ ಮೇಲೆ ಇದನ್ನು ಇಟ್ಟಾಗ ಎಗೈನ್ ಅಲ್ಲಿ ನನಗೆ ಹೆಂಗೆ ಸಿಗುತ್ತೆ ಸರ್ ಅಂತಂದರೆ, ಅಲ್ಲಿ ನನಗೆ ದ ಮಾಲಿಕ್ಯೂಲು ಸೊ ಹಿಂಗೆ ಬರುತ್ತೆ. ಅಂದರೆ ಇಲ್ಲಿ C ಬರುತ್ತೆ, ಇಲ್ಲಿ H ಬರುತ್ತೆ, ಈ ಪ್ಲೇಸ್ಗೆ ಇದು H ಬರುತ್ತೆ, ಇದು H ಬರುತ್ತೆ, ಇದು H ಬರುತ್ತೆ. ನೋಡಿ ಅಬ್ಸರ್ವ್ ಮಾಡಿ. ಈ ಕೇಸ್ನಲ್ಲಿ ದ 2 ಕಾರ್ಬನ್ ಆಟಮ್ ದೇ ಆರ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. ಸೊ ಯೋ ದ 2 ಹೈಡ್ರೋಜನ್ ಆಟಮ್ ದೇ ಆರ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. ಸೂಪರ್ ಇಂಪೋಸಬಲ್ ಅಂತಂದರೆ ಅದೆಲ್ಲಿ ಬರುತ್ತೆ, ಒಂದು ಹೈಡ್ರೋಜನ್ ಆಟಮು ಒಂದು ಮಾಲಿಕ್ಯೂಲ್ನಲ್ಲಿ ಎಲ್ಲಿ ಬರುತ್ತೆ, ಇನ್ನೊಂದು ಮಾಲಿಕ್ಯೂಲ್ನಲ್ಲಿ ಅದೇ ಹೈಡ್ರೋಜನ್ ಆಟಮ್ ಅಲ್ಲೇ ಬರುತ್ತೆ. ಸೊ ಅದೇ ಥರ ದೀಸ್ 2 ಹೈಡ್ರೋಜನ್ ಆಟಮ್ ದೇ ಆರ್ ಸೂಪರ್ ಇಂಪೋಸಬಲ್, ದೇ ಆರ್ ಸೂಪರ್ ಇಂಪೋಸಬಲ್, ದೇ ಆರ್ ಸೂಪರ್ ಇಂಪೋಸಬಲ್. ಆ್ಯಂಡ್ ದಿಸ್ ಮಾಲಿಕ್ಯೂಲ್ ಇಟ್ ಈಸ್ ದೀಸ್ 2 ಆಬ್ಜೆಕ್ಟ್ಸ್ ದೇ ಆರ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. And this molecule it is achiral in nature.
ಗೊತ್ತಾಗ್ತಿದೆಯಲ್ಲ? ಇಟ್ ಈಸ್ ಕಾಲ್ಡ್ ಆಸ್ achiral molecule, and this molecule which should not show or which cannot show optical isomerism property. ಗೊತ್ತಾಗತ್ತಲ್ಲ ನಿಮಗೆ? ಇದು ಸೂಪರ್ ಇಂಪೋಸಿಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಅದೇ ಥರ ನಾವು ಬೇಕಾದಷ್ಟು ಎಕ್ಸಾಂಪಲ್ಸನ್ನು ತೋರಿಸ್ಬೋದು ನಿಮಗೆ. ಸೊ ಒಂದಷ್ಟು ಎಕ್ಸಾಂಪಲ್ಸನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದೆರಡು ಎಕ್ಸಾಂಪಲ್ಸನ್ನು ಯಾವುದು ಸೂಪರ್ ಇಂಪೋಸಿಬಲ್ಲು, ಯಾವುದು ನಾನ್ ಸೂಪರ್ ಇಂಪೋಸಿಬಲ್ ಆಗುತ್ತೆ, ಯಾವುದು ಖೈರಲ್ ಮಾಲಿಕ್ಯೂಲ್ ಆಗಿರುತ್ತೆ, ಯಾವುದು ಖೈರಲ್ ಮಾಲಿಕ್ಯೂಲ್ ಆಗಿರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಒಂದೆರಡು ಎಕ್ಸಾಂಪಲ್ಸನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಅದರಲ್ಲಿ ದ ಫಸ್ಟ್ ಒಂದು ಇಲ್ಲಸ್ಟ್ರೇಷನ್ ಅಂತ ತೊಗೊಂಡಿದ್ದೀನಿ. ಸೊ ಇಫ್ ಐ ಟೇಕ್ ದ ಫಸ್ಟ್ ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ ನೋಡಿ, ಇದೊಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ. ಸೊ ದಿಸ್ ಮಾಲಿಕ್ಯೂಲ್, ಸೊ ವಿಚ್ ಈಸ್ ಕಾಲ್ಡ್ ಆಸ್ ಪ್ರೋಪೇನ್ ಟುವಾಲ್ ಅಂತ ಹೇಳ್ತೀವಿ. ಈ ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಂಡ್ರೆ ನೋಡಿ, ಈ ಕಾಂಪೌಂಡ್ಗೆ ಸೊ ಇಲ್ಲೊಂದು CH3 ಇದೆ, ಸೆಂಟ್ರಲ್ಲಿ ಒಂದು C ಬರುತ್ತೆ, ಇಲ್ಲೊಂದು H ಇದೆ ನೋಡಿ, ಅಬ್ಸರ್ವ್ ಮಾಡಿ H. ಸೊ ಇನ್ನೊಂದು CH3 ಬರುತ್ತೆ, ಸೊ ಇನ್ನೊಂದು OH. ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಪ್ರೋಪೇನ್ ಟುವಾಲ್. ಸೊ ಇದನ್ನು ಮಾಲಿಕ್ಯುಲರ್ ಫಾರ್ಮುಲಾ ಪ್ರಕಾರ ನಾನು ಇಲ್ಲಿ ಕೆಳಗಡೆ ಬರ್ಕೊಂಡಿದ್ದೀನಿ. ಸ್ಟ್ರಕ್ಚರಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದೇನೆ, ಹಿಂಗೆ ತೋರಿಸಿದ್ದೇನೆ. ಸೊ ಅಲ್ಲೊಂದು ಸೆಂಟ್ರಲ್ ಕಾರ್ಬನ್ ಆಟಮ್ ಇದೆ, ದಿಸ್ ಈಸ್ ದ ಸೆಂಟ್ರಲ್ ಕಾರ್ಬನ್ ಆಟಮ್, ಆ್ಯಂಡ್ ದಟ್ ಸೆಂಟ್ರಲ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಆಟಮ್ಸ್ ಆಫ್ ದ ಗ್ರೂಪ್ ಆಫ್ ಆಟಮ್ಸ್. ಒಂದು ಕಡೆಗೆ OH ಬಾಂಡ್ ಆಗಿದೆ, ಇನ್ನೊಂದು ಕಡೆಗೆ CH3, ಇನ್ನೊಂದು ಕಡೆಗೆ ಇನ್ನೊಂದು CH3, ಒಂದು ಹೈಡ್ರೋಜನ್ ಆಟಮ್, 4 ಬಾಂಡ್ ಇದೆ ಅರೌಂಡ್ ದಟ್ ಕಾರ್ಬನ್ ಆಟಮ್. ನೋಡಿ ಗೊತ್ತಾಗ್ತಿದೆ. ಅಲ್ಲಿ ಆ ಸೆಂಟ್ರಲ್ ಕಾರ್ಬನ್ ಆಟಮನ್ನು ನಿಮಗೆ ತೋರಿಸಿಲ್ಲ ಅಲ್ಲಿ. ಸೊ ಅಲ್ಲಿ ಜಸ್ಟ್ ಅದೊಂದು ಸೆಂಟ್ರಲ್ ಪಾಯಿಂಟ್ ಅಂತ ತೋರಿಸಿದ್ದೇನೆ. ಈ ಪಾಯಿಂಟಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಸೊ ಈ ಪಾಯಿಂಟಲ್ಲಿ ಅದು C ಇದೆ. ಈಗ ನಿಮಗೆ ನೋಡಿದ್ರೆ, ಸೊ ಇದು ಒಂದು ಮಾಲಿಕ್ಯೂಲ್ನ ತೊಗೊಂಡಿದ್ದೀನಿ. ಆಪ್ಟಿಕಲ್ ಐಸೋಮರ್ಸ್ ಅಂತಂದರೆ ಸೊ ಒಂದೇ ಥರ ಮಾಲಿಕ್ಯುಲರ್ ಫಾರ್ಮುಲಾ ಇರೋಂಥ 2 ಕಾಂಪೌಂಡ್ಸನ್ನು ತೊಗೊಬೇಕು, 2 ಕಾಂಪೌಂಡ್ಸು ಮಿರರ್ ಇಮೇಜ್ ಆಗಿರಬೇಕು. ಗೊತ್ತಾಗ್ತಿದೆಯಲ್ವಾ? ಸೊ ಇವಾಗ ನೋಡಿ, ಈ ಕಾಂಪೌಂಡ್ ಏನ ತೊಗೊಂಡು ಅದನ್ನು ಮಿರರ್ ಇಮೇಜ್ನ ತೊಗೊಂಡಾಗ ಅಥವಾ ಮಿರರ್ ಮೇಲೆ ಇಟ್ಟಾಗ ನೋಡಿ, ನಿಮಗೆ ಆ ಮಿರರ್ನಲ್ಲಿ ದ ಸೆಕೆಂಡ್ ಮಾಲಿಕ್ಯೂಲ್ ಅಥವಾ ಸೆಕೆಂಡ್ ಆಬ್ಜೆಕ್ಟ್ ನನಗೆ ಹಿಂಗೆ ಕಾಣಿಸುತ್ತೆ. ಸೊ ಇಲ್ಲಿ ರೈಟ್ ಸೈಡ್ನಲ್ಲಿ OH ಫ್ರಂಟಿಗಿದೆ. ಸೊ ಮಿರರ್ ಒಳಗಡೆ ಏನಾಗುತ್ತೆ, OH ಲೆಫ್ಟಿಗೆ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ? ಅದೇ ಥರ ಇಲ್ಲಿ CH3 ಇರೋದು, ಇಲ್ಲಿ CH3 ಹಿಂದೆ ಹೋಗುತ್ತೆ ಅದು. ಸೊ ಈ CH3 ಹಿಂದೆ ಹೋಗಿದೆ. ಈ H ನೋಡಿ ಲೆಫ್ಟಿಗೆ ಇಲ್ಲಿ ಇದಾಗಿತ್ತು, ಬೆಂಡ್ ಆಗಿತ್ತು, ಇಲ್ಲಿ ರೈಟಿಗೆ ಬೆಂಡ್ ಆಗುತ್ತೆ ಮಿರರ್ ಇಮೇಜಲ್ಲಿ. ಗೊತ್ತಾಗ್ತಿದೆಯಲ್ವಾ? ಸೊ ಇವಾಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇದು ಒಂದು ಆಬ್ಜೆಕ್ಟ್ ತೊಗೊಂಡೆ, ಒಂದು ಕಾಂಪೌಂಡ್ ತೊಗೊಂಡೆ, ಅದರದ್ದು ಒಂದು ಮಿರರ್ ಇಮೇಜ್ ಹಿಂಗೆ ಬಂತು. ಈಗೇನು ಮಾಡ್ತೀನಿ, ಈ ಸೆಕೆಂಡ್ ಕಾಂಪೌಂಡ್ ಇದೆಯಲ್ಲ, ಆ ಸೆಕೆಂಡ್ ಕಾಂಪೌಂಡನ್ನು 180 ಡಿಗ್ರಿಗೆ ರೊಟೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ರೊಟೇಟ್ ಮಾಡಿದಾಗ ನನಗೆ, ಸೊ ಆಫ್ಟರ್ ರೊಟೇಟಿಂಗ್ ದಿಸ್ ಮಾಲಿಕ್ಯೂಲ್ ಬೈ ಮೀನ್ಸ್ ಆಫ್ 180 ಡಿಗ್ರಿ, ನನಗೆ ಆಫ್ಟರ್ ದಟ್ ರೊಟೇಷನ್ ನನಗೆ ಅದರದ್ದೊಂದು ಕನ್ಫಿಗರೇಷನ್ ಅಥವಾ ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಎಲ್ಲನೂ ಒಟ್ಟಿಗೆ ತೊಗೊಂಡು ನಾನು ಆ ಮಾಲಿಕ್ಯೂಲ್ನ 180 ಡಿಗ್ರಿ ರೊಟೇಟ್ ಮಾಡಾದಮೇಲೆ, ಆಫ್ಟರ್ ರೊಟೇಟಿಂಗ್ ದಟ್ ಮಾಲಿಕ್ಯೂಲ್ ಟು 180 ಡಿಗ್ರಿ, ಆವಾಗ ನನಗೆ ಮತ್ತೆ ಮಾಲಿಕ್ಯೂಲ್ ನನಗೆ ಇದೇ ಥರ ಸಿಗುತ್ತೆ. ಯಾವ ಥರ ಸಿಗುತ್ತೆ ನೋಡಿ, ಫಸ್ಟ್ ಮಾಲಿಕ್ಯೂಲ್ನಲ್ಲಿ ಓರಿಯೆಂಟೇಷನ್ ಆಫ್ ದ ಗ್ರೂಪ್ ಆಫ್ ಆಟಮ್ಸ್ ಯಾವ ಥರ ಇದೆ ಅರೌಂಡ್ ದ ಕಾರ್ಬನ್ ಆಟಮ್, ಅದೇ ಥರ ಈ ಥರ್ಡ್ ಮಾಲಿಕ್ಯೂಲ್ನಲ್ಲಿ, ಅಂದರೆ ಥರ್ಡ್ ಮಾಲಿಕ್ಯೂಲ್ ಏನು ತೊಗೊಂಡಿದ್ದೀನಿ, ಸೊ ಅದರಲ್ಲೂ ಸೇಮ್ ಬರ್ತಾ ಇದೆ. ಅಂದರೆ ಈ ಮಾಲಿಕ್ಯೂಲ್ನ ತೊಗೊಂಡು ಈ ಮಾಲಿಕ್ಯೂಲ್ ಮೇಲೆ ಇಟ್ಟಾಗ, ಸೊ ಎರಡೂ ಒಂದಕ್ಕೊಂದು ಆಗಲಿ ಗ್ರೂಪ್ ಆಫ್ ಆಟಮ್ಸ್ ಇರ್ಬೋದು, ಕಾರ್ಬನ್ ಆಟಮ್ಸ್ ಇರ್ಬೋದು, ಎಲ್ಲನೂ ಒಂದಕ್ಕೊಂದು ಸೂಪರ್ ಇಂಪೋಸಬಲ್ ಆಗ್ತಾ ಇದೆ. ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ. ಇದು ಮತ್ತೆ ರಿಪೀಟ್ ಮಾಡ್ತೀನಿ. ಇದು ಫಸ್ಟ್ ಒಂದು ಮಾಲಿಕ್ಯೂಲ್ನ ತೊಗೊಂಡೆ, ಅದರದ್ದು ಮಿರರ್ ಇಮೇಜು ಈ ಥರ ಮಾಲಿಕ್ಯೂಲ್ ಬರುತ್ತೆ. ಆ ಮಿರರ್ ಇಮೇಜ್ ಏನು ಬರುತ್ತೆ, ಆ ಮಿರರ್ ಇಮೇಜನ್ನು 180 ಡಿಗ್ರಿ ರೊಟೇಟ್ ಮಾಡಿದ್ರೆ ಮತ್ತೆ ನನಗೆ ಈ ಮಾಲಿಕ್ಯೂಲ್ C ಏನು ಬರುತ್ತೆ, ಆ್ಯಂಡ್ ವಿಚ್ ಈಸ್ ಸಿಮಿಲರ್ ಟು ದಟ್ ಆಫ್ ಮಾಲಿಕ್ಯೂಲ್ A ಥರನೇ ಕಾಣುತ್ತೆ. ಅದು A ರೀತಿಯೇ ಬರುತ್ತೆ. ದೀಸ್ ಟು ಮಾಲಿಕ್ಯೂಲ್ ದೇ ಆರ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್. These molecules, they are said to be achiral molecule. They are not chiral, and in this condition alli this molecule it is said to be chiral molecule. ಗೊತ್ತಾಗ್ತಿದೆಯಲ್ವಾ? This molecule it is said to be achiral molecule ಅಂತ ಹೇಳ್ತೀವಿ. This achiral molecule ಅಂತ ಬಂದಾಗ this molecule it is optically inactive. ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗ್ತಿದೆಯಲ್ಲಪ್ಪ? ಸೊ ಇಟ್ ಈಸ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ಹೇಳುತ್ತೆ. ದೇರ್ಫೋರ್ ಹಿಯರ್ ದಿಸ್ ಮಾಲಿಕ್ಯೂಲ್ ವಿಚ್ ಈಸ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಯಾಕ್ಟಿವ್. ವೈ ಇಟ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಲೇ ಇಷ್ಟೇ. ಇದಕ್ಕೆ ಖೈರಾಲಿಟಿ ಪ್ರಾಪರ್ಟಿ ಇಲ್ಲ. ಖೈರಾಲಿಟಿ ಪ್ರಾಪರ್ಟಿ ಅಂತಂದ್ರೇನು, 2 ಆಬ್ಜೆಕ್ಟ್ಸ್ ಅಥವಾ 2 ಆಪ್ಟಿಕಲ್ ಐಸೋಮರ್ಸ್ ಅಂತ ಏನು ತೊಗೊಂಡಿದ್ವಿ, ಅಥವಾ 2 ಮಾಲಿಕ್ಯೂಲ್ಸ್ ಏನು ತೊಗೊಂಡಿದ್ವಿ, ಮಿರರ್ ಇಮೇಜ್ ಕಾಂಪೌಂಡ್ಸ್ ಏನು ತೊಗೊಂಡಿದ್ವಿ, ಆ ಮಿರರ್ ಇಮೇಜ್ ಕಾಂಪೌಂಡ್ಸು ಎರಡೂ ಒಂದಕ್ಕೊಂದು ಸೂಪರ್ ಇಂಪೋಸಬಲ್, ದೇ ಆರ್ ಇನ್ ನೇಚರ್. Therefore ಸೂಪರ್ ಇಂಪೋಸಬಲ್ ಅಂತಂದರೆ ದೇ ಆರ್ achiral molecule ಅಂತಂದರೆ ದೇ ಆರ್ ಆಪ್ಟಿಕಲಿ ಇನ್ಯಾಕ್ಟಿವ್. ಇದು ಒಂದು ಎಕ್ಸಾಂಪಲ್ನ ತೋರಿಸ್ತಿದ್ದೀನಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೀನಿ. ದೇರ್ಫೋರ್ ಪ್ರೋಪೇನ್ ಟು ಆಲ್ ಆ್ಯಸ್ ನೋ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಈ ಕಾರ್ಬನ್ ಆಟಮ್ ಅಂತ ತೊಗೊಂಡಲ್ಲ, ಸೆಂಟ್ರಲ್ಲಿ ಎಲ್ಲೊಂದು ಕಾರ್ಬನ್ ಆಟಮ್ ಇದೆ ಅಂತ ಹೇಳಿದ್ನಲ್ಲ, ದಟ್ ಸೆಂಟ್ರಲ್ ಕಾರ್ಬನ್ ಆಟಮ್ ವಿಚ್ ಈಸ್ ನಾಟ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಥವಾ ಸ್ಟೀರಿಯೋ ಸೆಂಟರ್ ಅಂತ ತೊಗೊಳಕ್ಕಾಗೋದಿಲ್ಲ ಅದು.
ಯಾಕೆ ತೊಗೊಳಕ್ಕಾಗೋದಿಲ್ಲ ಅಂತ ನೋಡಿ ಅಬ್ಸರ್ವ್ ಮಾಡಿ. OH H ಎರಡು ಡಿಫ್ರೆಂಟ್ ಆಯಿತು. ಬಟ್ ಇಲ್ಲಿ ದ 2 more ಗ್ರೂಪ್ಸ್ ಅಂತ ಏನು ತೊಗೊಂಡಿದ್ದೀನಿ, ಎರಡು CH3 ಗ್ರೂಪ್ಸು ಒಂದೇ ಕಾರ್ಬನ್ ಆಟಮ್ಗೆ ಇಲ್ಲಿ ಅಟ್ಯಾಚ್ ಆಗಿದೆ. ಗೊತ್ತಾಗ್ತಿದೆಯಲ್ವಾ? ಸೊ ಅಲ್ಲಿ ಒಂದು OH ಒಂದು H ಬರುತ್ತೆ. ಬಟ್ ಇನ್ನೆರಡು ಬಾಂಡ್ಸಲ್ಲಿ ಗ್ರೂಪ್ ಆಫ್ ಆಟಮ್ಸ್ ಎರಡು ಸೇಮ್ ಬರ್ತಾಯಿದೆ, ಗ್ರೂಪು ಎರಡು ಸೇಮ್ ಬರ್ತಾಯಿದೆ, CH3 ಗ್ರೂಪೇ ಬರ್ತಾಯಿದೆ. ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತಂದ್ರೇನು? ದ ಕಾರ್ಬನ್ ಆಟಮ್ ಬಾಂಡಿಂಗ್ ಟು 4 ಡಿಫ್ರೆಂಟ್ ಆಟಮ್ಸ್ ಆಫ್ ದ ಗ್ರೂಪ್ ಆಫ್ ಆಟಮ್ಸ್ ಅಂತ ಹೇಳ್ತೀವಿ. ಅದನ್ನು ಸ್ಟೀರಿಯೋ ಸೆಂಟರ್ ಅಥವಾ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಹೇಳ್ತೀವಿ. ಈ ಮಾಲಿಕ್ಯೂಲ್ನಲ್ಲಿ ದೇರ್ ಈಸ್ ನೋ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ವಿಚ್ ಈಸ್ ಪ್ರೆಸೆಂಟ್, ಅಥವಾ ದೇರ್ ಈಸ್ ನೋ ಎನಿ ಸ್ಟೀರಿಯೋ ಸೆಂಟರ್. ಸ್ಟೀರಿಯೋ ಸೆಂಟರ್ ಇಲ್ಲ ಅಂತಂದರೆ ಅದು ಆಪ್ಟಿಕಲಿ ಆ್ಯಕ್ಟಿವ್ ಅಲ್ಲ, ಆಪ್ಟಿಕಲಿ ಇನ್ಆ್ಯಕ್ಟಿವ್. ಗೊತ್ತಾಗತ್ತಲ್ಲ? ಸೊ ಆ ಥರ ನಿಮಗೆ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಎ ಖೈರಲ್ ಮಾಲಿಕ್ಯೂಲ್ ಆ್ಯಂಡ್ ಇಟ್ ಈಸ್ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಇನ್ ನೇಚರ್. ಇದು ಇನ್ನೊಂದು ಪಾಯಿಂಟ್. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾ ನೋಡಿ. ಸೊ ದ ಒನ್ ಮೋರ್ ಎಕ್ಸಾಂಪಲ್ ಅಂತ ತೊಗೊಂಡಾಗ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಇಟ್ ಈಸ್ ಟೇಕನ್ ಆಸ್ ಇದು ಬ್ಯೂಟೇನ್ ಟು ಆಲ್. ಬ್ಯೂಟೇನ್ ಟು ಆಲ್ ಅಂತ ತೊಗೊಂಡಿದ್ದೀನಿ. ಬ್ಯೂಟೇನ್ ಟು ಆಲ್ ಅಂತಂದರೆ ಏನು ಅಂತಂದರೆ ನೋಡಿ ಹಿಂಗೆ ಬರುತ್ತೆ ಅದು. ಸೊ ಇದರಲ್ಲಿ ಒಂದು CH3 ಗ್ರೂಪ್ ಇದೆ, CH3, ಇಲ್ಲಿ CH ಇದೆ ನೋಡಿ ಅಬ್ಸರ್ವ್ ಮಾಡಿ, CH2 CH3 CH2 ಇದು ಈಥೈಲ್ ಗ್ರೂಪ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ. C2H5 ಅಂತ ತಗೊಂಡಿದ್ದೀನಿ, ಅದು CH3 CH2. ಆ್ಯಂಡ್ ಅಗೈನ್ CH2 ಪಕ್ಕ CH ಬರುತ್ತೆ, ಅದ್ರ ಪಕ್ಕ ಒಂದು CH3 ಇದೆ. ಆ್ಯಂಡ್ ದಿಸ್ ಕಾರ್ಬನ್ ಆಟಮ್ ಬಾಂಡೆಡ್ ಟು OH ಗ್ರೂಪ್ ನೋಡಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ದ ಮಾಲಿಕ್ಯೂಲ್ ಇಯರ್, ಇಟ್ ಈಸ್ ಕಾಲ್ಡ್ ಎಸ್ ಎ ಬ್ಯೂಟೇನ್ ಟು ಆಲ್ ಅಂತ ಹೇಳ್ತಾನೆ. ಈ ಬ್ಯೂಟೇನ್ ಟು ಆಲ್ ಅಂತ ತಗೊಂಡಾಗ ನೋಡಿ ಈ ಕಾರ್ಬನ್ ಆಟಮ್ ಇದೆಯಲ್ಲ, ಸ್ಟಾರ್ ಮಾರ್ಕ್ ಆಗ್ತಾ ಇದ್ದೀನಿ. ಈ ಕಾರ್ಬನ್ ಆಟಮ್ನ ಅಬ್ಸರ್ವ್ ಮಾಡಿ. ದಿಸ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ನೋಡಿ 4 ಆಟಮ್ಸ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್. ಒಂದು ಕಡೆಗೆ ಒಂದು CH3 ಅಟ್ಯಾಚ್ ಆಗಿದೆ, CH3 ಗ್ರೂಪ್ಗೆ. ಇನ್ನೊಂದು ಕಡೆಗೆ OH ಗ್ರೂಪ್ಗೆ ಬಾಂಡ್ ಆಗಿದೆ. ಇನ್ನೊಂದು ಕಡೆಗೆ ಇದಿಷ್ಟು ಸೇರಿ ಒಂದು ಗ್ರೂಪು C2H5 ಗ್ರೂಪ್. ಇದನ್ನು ಈಥೈಲ್ ಗ್ರೂಪ್ ಅಂತ ಕರಿತೀವಿ ನೋಡಿ. 3 ಡಿಫ್ರೆಂಟ್ ಆಯಿತು. ಲಾಸ್ಟ್ ಒನ್ ಯಾವುದು ಅಂತಂದರೆ ಹೆಚ್ಚು ಹೈಡ್ರೋಜನ್ ಆಟಮ್. ದೇರ್ಫೋರ್ ದಿಸ್ ಕಾರ್ಬನ್ ಆಟಮ್ ಏನಿದೆ, ದಿಸ್ ಕಾರ್ಬನ್ ಆಟಮ್ ವಿಚ್ ಈಸ್ ಕಾಲ್ಡ್ ಆಸ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಸಿಮೆಟ್ರಿಕ್ ಕಾರ್ಬನ್ ಆಟಮ್. ಅಥವಾ ಈ ಮಾಲಿಕ್ಯೂಲ್ನ ಅಥವಾ ಈ ಸೆಂಟರನ್ನು ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಏನಿದೆ, ಎಸಿಮೆಟ್ರಿಕ್ ಕಾರ್ಬನ್ ಆಟಮನ್ನು ನಾವು ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ, ನಮಗೆ ಗೊತ್ತಿದೆ. ದೇರ್ಫೋರ್ ಇಷ್ಟೇ ಪಾಯಿಂಟು. ಯಾವುದೇ ಕಾಂಪೌಂಡ್ನಲ್ಲಿ ಸ್ಟೀರಿಯೋ ಸೆಂಟರ್ ಇದ್ದರೆ ಅಥವಾ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದ್ದರೆ, ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಸೆಡ್ ಟು ಬಿ ಆಪ್ಟಿಕಲಿ ಆ್ಯಕ್ಟಿವ್ ಇನ್ ನೇಚರ್. ಅಂದರೆ ಇಲ್ಲಿ ಒಂದು ಪ್ರಕಾರ ಇದಕ್ಕೆ ಪ್ಲೇನ್ ಆಫ್ ಸಿಮಿಟ್ರಿ ಬರೋದಿಲ್ಲ, ದೇರ್ಫೋರ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್, ಆ ಥರ ಹೇಳ್ಬೋದು. ಇನ್ನೊಂದು ಕಡೆಗೆ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದೆ ಅಥವಾ ಸ್ಟೀರಿಯೋ ಸೆಂಟರ್ ಇದೆ, ದೇರ್ಫೋರ್ ಇಟ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಹೇಳಿದ್ರೆ, ಸೊ ನೆಕ್ಸ್ಟು ಈ ನಾನು ಹೇಳಿದ್ನಲ್ಲ ಖೈರಾಲಿಟಿ ಪ್ರಾಪರ್ಟಿ ಅಂತ, ಆ ಖೈರಾಲಿಟಿ ಪ್ರಾಪರ್ಟಿನೂ ತೋರಿಸುತ್ತೆ ನೋಡಿ ಇಲ್ಲಿ. ದಿಸ್ ಮಾಲಿಕ್ಯೂಲ್ ವಿಚ್ ಇಸ್ ಸೆಡ್ ಟು ಬಿ ಖೈರಲ್ ಇನ್ ನೇಚರ್, ಖೈರಲ್ ಮಾಲಿಕ್ಯೂಲ್ ಅಂತ ಹೇಳ್ತಾನೆ. ಹೆಂಗಾಗುತ್ತೆ ಅನ್ನೋದನ್ನು ಸೊ ನಿಮಗೆ ವಿಡಿಯೋದಲ್ಲಿ ನಾನು ಬೇರೆ ಥರ ತೋರಿಸ್ತೀನಿ, ಡೆಮೋ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೇಗೆ ಅದು ಖೈರಾಲಿಟಿ ಪ್ರಾಪರ್ಟಿನ ಸೊ ತೋರಿಸ್ತಾ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಫಸ್ಟು ಒಂದು ಮಾಲಿಕ್ಯೂಲ್ನ ತೊಗೊಂಡೆ, ಬ್ಯೂಟೇನ್ ಟು ಆಲ್. ನೋಡಿ ಅಲ್ಲಿ CH3 ಇದೆ, C2H5 ಹೆಚ್ಚು, ಸೆಂಟ್ರಲ್ಲಿ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಅಲ್ಲೊಂದು ಕಾರ್ಬನ್ ಆಟಮ್ ಇದೆ, OH ಇದೆ. ಅದ್ರ ಮಿರರ್ ಇಮೇಜ್ನ ತೊಗೊಂಡಾಗ ಈ ಏನಿದೆ ಅದು ಮಿರರ್ ಇಮೇಜ್ ಅಂತ ತೊಗೊಂಡಿದ್ದೀನಿ. ಮಿರರ್ ಮುಂದೆ ಇಟ್ಟಾಗ ಅದು ಸೊ ಇನ್ವರ್ಷನ್ ಆಗುತ್ತೆ, ಅಂದರೆ ಉಲ್ಟಾ ತೋರಿಸುತ್ತೆ ನಮಗೆ. ಸೊ ಇಲ್ಲಿ OH ಮಿರರ್ ಮುಂದೆ ಇದೆ, ರೈಟ್ ಸೈಡಿಗಿದೆ. ಸೊ ಅಲ್ಲೇನಾಗುತ್ತೆ, ಮಿರರ್ ಒಳಗಡೆ ಲೆಫ್ಟಿಗೆ ಬರುತ್ತೆ OH. CH3 ಏನಿದೆ, ಸೊ ಇಲ್ಲಿ ಲೆಫ್ಟಿಗೆ ವಾಲ್ಕೊಂಡಿದೆ, ಇಲ್ಲಿ ರೈಟಿಗೆ ವಾಲ್ಕೊಳ್ಳುತ್ತೆ. ಇಲ್ಲಿ C2H5 ಇದೆ. ಸೊ ಆ ಥರ ಇದು ಮಿರರ್ ಇಮೇಜಸ್. ಇದೆರಡು ಮಿರರ್ ಇಮೇಜ್ ಇದೆಯಲ್ವಾ. ಈಗ ಇಲ್ಲಿ ನನಗೆ ಮಿರರ್ ಇಮೇಜ್ ಏನು ಬಂತು, ಈ ಕಾಂಪೌಂಡ್ನ ನಾನು 180 ಡಿಗ್ರಿಗೆ ರೊಟೇಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. 180 ಡಿಗ್ರಿಗೆ ರೊಟೇಟ್ ಮಾಡಿದಾಗ, ರೊಟೇಟ್ ಮಾಡಿ ಒನ್ ಐ ಟ್ರೈ ಟು ಸೂಪರ್ ಇಂಪೋಸ್ ದಿಸ್ ಮಾಲಿಕ್ಯೂಲ್, ರೊಟೇಟ್ ಮಾಡಿದಾಗ ನನಗೆ ಈ ಮಾಲಿಕ್ಯೂಲ್ ಬರುತ್ತೆ. ಅಂದರೆ ಈ ಮಾಲಿಕ್ಯೂಲನ್ನು 180 ಡಿಗ್ರಿ ರೊಟೇಟ್ ಮಾಡಿದಾಗ ನನಗೆ ಈ ಮಾಲಿಕ್ಯೂಲ್ ಸಿಗುತ್ತೆ ನನಗೆ ನೋಡಿ. ಅಬ್ಸರ್ವ್ ಮಾಡಿ, ಈ ಮಾಲಿಕ್ಯೂಲ್ ಸಿಗ್ತಾ ಇದೆ. ಈ ಮಾಲಿಕ್ಯೂಲ್ ಸಿಕ್ಕಿದಾಗ ನೋಡಿ ಇಲ್ಲಿ ಈ ಮಾಲಿಕ್ಯೂಲ್ ಫಸ್ಟ್ ಮಾಲಿಕ್ಯೂಲ್ ನೋಡಿ ಮತ್ತು ಥರ್ಡ್ ಮಾಲಿಕ್ಯೂಲ್ನ ನೋಡಿದಾಗ, ಈಗ ಫಸ್ಟ್ ಮಾಲಿಕ್ಯೂಲ್ನಲ್ಲಿ ಸೆಂಟ್ರಲ್ಲಿ ಕಾರ್ಬನ್ ಆಟಮ್ ಇದೆ, ಆ ಕಾರ್ಬನ್ನು ಈ ಮಾಲಿಕ್ಯೂಲ್ನಲ್ಲಿ ಕಾರ್ಬನ್ ಎರಡು ಸೂಪರ್ ಇಂಪೋಸ್ ಆಗುತ್ತೆ. ಈಗ OH ಗ್ರೂಪ್ ಏನಿದೆ ಅದು ಒಂದೇ ಸೈಡಿಗೆ ಬರ್ತಾ ಇದೆ, ಒಂದೇ ಕಡೆ ಬರ್ತಾ ಇದೆ. ದೇರ್ಫೋರ್ OH ಗ್ರೂಪ್ ಇಲ್ಲಿ ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗುತ್ತೆ, ಆಯ್ತಲ್ವಾ. ಬಟ್ ಹೈಡ್ರೋಜನ್ ಆಟಮ್ ಇದೆ, ಇಲ್ಲೂ ಹೈಡ್ರೋಜನ್ ಆಟಮ್ ಇದೆ, ಎರಡು ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗುತ್ತೆ. ಗೊತ್ತಾಯ್ತು ನಿಮಗೆ ಅಲ್ವಾ. ಸೊ ವಾಟ್ ಅಬೌಟ್ ದ ಅದರ್ 2 ಗ್ರೂಪ್ಸ್ ಅಂತ ಅಂದಾಗ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಫಸ್ಟ್ ಮಾಲಿಕ್ಯೂಲ್ನಲ್ಲಿ ಇಲ್ಲಿ ಮಿಡ್ಲಲ್ಲಿ ಇಲ್ಲಿ C2H5 ಇದೆ, ಬಟ್ ಇಲ್ಲಿ ಥರ್ಡ್ ಮಾಲಿಕ್ಯೂಲ್ನಲ್ಲಿ ಇವಾಗ ಇಲ್ಲಿ CH3 ಬಂದ್ಬಿಡ್ತು. ದೇರ್ಫೋರ್ ಈಗ CH3 ಮೇಲೆ ಅಥವಾ C2H5 ಮೇಲೆ CH3 ಬರುತ್ತೆ.
ಟೂ CH3 ಗ್ರೂಪು ಒಂದಕ್ಕೊಂದು ಒಂದೇ ಕಡೆ ಬರೋದಿಲ್ಲ, ಅದು ಸೂಪರ್ ಇಂಪೋಸ್ ಆಗೋದಿಲ್ಲ. ಸೊ ಅದೇ ಥರ ಇಲ್ಲಿ ಫಸ್ಟ್ ಮಾಲಿಕ್ಯೂಲ್ನಲ್ಲಿ CH3 ಮೇಲೆ ಇದೆ, ಫಸ್ಟ್ ಇದೆ. ಸೊ ಇಲ್ಲಿ ಥರ್ಡ್ ಮಾಲಿಕ್ಯೂಲ್ನಲ್ಲಿ ಇಲ್ಲಿ C2H5 ಬಂದುಬಿಡುತ್ತೆ. ದೇರ್ಫೋರ್ ಇವಾಗ ಇದೆರಡು ಗ್ರೂಪ್ಸು ಒಂದಕ್ಕೊಂದು ಸೂಪರ್ ಇಂಪೋಸಬಲ್ ಆಗೋದಿಲ್ಲ. ದೇರ್ಫೋರ್ ಸಚ್ ಎ ಟೈಪ್ ಆಫ್ ಮಾಲಿಕ್ಯೂಲ್ ಇಟ್ ಈಸ್ ಸೆಟ್ ಟು ಬಿ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ವಿತ್ ಈಚ್ ಅದರ್ ಅಥವಾ ನಾನ್ ಸೂಪರ್ ಇಂಪೋಸಬಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈ ಕೇಸ್ನಲ್ಲಿ ಇದನ್ನು ನಾವು ಖೈರಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೀಸ್ ಟು ಮಾಲಿಕ್ಯೂಲ್ ದೇ ಆರ್ ಸೆಟ್ ಟು ಬಿ ಖೈರಲ್ ಮಾಲಿಕ್ಯೂಲ್. ದೇರ್ಫೋರ್ ದೇ ಆರ್ ಆಪ್ಟಿಕಲಿ ಆಕ್ಟಿವ್ ಅಂದರೆ ದೇ ಕ್ಯಾನ್ ಶೋ ಆಪ್ಟಿಕಲ್ ಐಸೋಮೆರಿಸಮ್. ದೇರ್ಫೋರ್ ಈ ಮಾಲಿಕ್ಯೂಲ್ಸ್ಗೆ ಅಥವಾ ಎರಡೂ ಕಾಂಪೌಂಡ್ಸ್ಗೆ ಒಂದು ಖೈರಾಲಿಟಿ ಪ್ರಾಪರ್ಟಿ ಬರ್ತಾ ಇದೆ, ಸ್ಟೀರಿಯೋ ಸೆಂಟರ್ ಇದೆ, ಅಥವಾ ಸೊ ಅದಕ್ಕೆ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದೆ, ಆ್ಯಂಡ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ಲೇನ್ ಆಫ್ ಸಿಮೆಟ್ರಿ. ದೇರ್ಫೋರ್ ಇಷ್ಟು ಕಂಡೀಷನ್ಸನ್ನು ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ದೇರ್ಫೋರ್ ಬ್ಯೂಟೇನ್ 2 ಕಾಂಪೌಂಡ್ ಅಂತ ಏನು ತೊಗೊಂಡಿದ್ದೀನಿ, ದಟ್ ಕಾಂಪೌಂಡ್ ವಿಚ್ ಈಸ್ ಸೆಟ್ ಟು ಬಿ ಏನಂತ ಕರಿತೀವಿ ಅದನ್ನು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಆ್ಯಂಡ್ ವಿಚ್ ಕ್ಯಾನ್ ಶೋಸ್ ಆಪ್ಟಿಕಲ್ ಐಸೋಮೆರಿಸಮ್. ಗೊತ್ತಾಗತ್ತಲ್ಲಪ್ಪ. ದೇರ್ಫೋರ್ ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ದೇರ್ಫೋರ್ ಬ್ಯೂಟೇನ್ 2 ಹ್ಯಾಸ್ 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ಡ್ ಟು ದ ಟೆಟ್ರಾಹೈಡ್ರಲ್ ಕಾರ್ಬನ್ ಆ್ಯಂಡ್ ಸೊ ಇಟ್ ಈಸ್ ಖೈರಲ್ ಮಾಲಿಕ್ಯೂಲ್. ದೇರ್ಫೋರ್ ವಿಚ್ ಈಸ್ ಆಪ್ಟಿಕಲಿ ಆಕ್ಟಿವ್ ಇನ್ ನೇಚರ್ ಅಂತ ಹೇಳ್ತಾನೆ. ದಟ್ಸ್ ಇಟ್. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಸಿಂಪಲ್. ಯಾವಾಗ ಒಂದು ಕಾಂಪೌಂಡು ಆಪ್ಟಿಕಲ್ ಆಕ್ಟಿವಿಟಿನ ತೋರಿಸುತ್ತೆ ಅಥವಾ ಆಪ್ಟಿಕಲ್ ಐಸೋಮೆರಿಸಮನ್ನು ಯಾವಾಗ ತೋರಿಸುತ್ತೆ ಅನ್ನೋದನ್ನು ಈ ಪಾಯಿಂಟು ನಿಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಒಂಥರ ಹೇಳಿದ್ರೆ ಮಾಲಿಕ್ಯೂಲು ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಆಗಿರಬೇಕು, ಅಥವಾ ಮಾಲಿಕ್ಯೂಲ್ನಲ್ಲಿ ಖೈರಲ್ ಕಾರ್ಬನ್ ಆಟಮ್ ಅಥವಾ ಸ್ಟೀರಿಯೋ ಸೆಂಟರ್ ಇರಬೇಕು, ಅಥವಾ ಕಾಂಪೌಂಡ್ಗೆ ಒಂದು ಖೈರಾಲಿಟಿ ಪ್ರಾಪರ್ಟಿ ಬರಬೇಕು. ಸೊ ಇದಿಷ್ಟು ಕಂಡೀಷನ್ನು ಸ್ಯಾಟಿಸ್ಫೈ ಆದಾಗ ಜನರಲಿ ಒಂದು ಮಾಲಿಕ್ಯೂಲ್ ಅಥವಾ ಕಾಂಪೌಂಡು ಆಪ್ಟಿಕಲ್ ಐಸೋಮೆರಿಸಮ್ ಪ್ರಾಪರ್ಟಿನ ತೋರಿಸುತ್ತೆ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆಯಲ್ವಪ್ಪ? ಮತ್ತೆ ರಿಪೀಟ್ ಮಾಡ್ತೀನಿ, ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನು. ಸೊ ಇದಾದಮೇಲೆ ನೆಕ್ಸ್ಟು ಏನು ಬರುತ್ತೆ ಅಂತ ಬಂದಾಗ ನೆಕ್ಸ್ಟ್ ಇನ್ನೊಂದು ಟರ್ಮನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಎನಾನ್ಶಿಯೋಮರ್ಸ್. ಈಗ ಎನಾನ್ಶಿಯೋಮರ್ಸ್ ಅಂತಂದ್ರೇನು ಅಂತಂದರೆ, ಎನಾನ್ಶಿಯೋಮರ್ಸ್ ಅಂತಲೇ ಇಷ್ಟ, ಇಟ್ಸ್ ವೆರಿ ಸಿಂಪಲ್. ಸೊ ಎನಾನ್ಶಿಯೋಮರ್ಸ್ ಆರ್ ದ ಪೇರ್ ಆಫ್ ಆಪ್ಟಿಕಲ್ ಐಸೋಮರ್ ಕಾಂಪೌಂಡ್ಸ್. ಅಂದರೆ ನಾನು ಇಲ್ಲಿ ಹೇಳ್ದನಲ್ಲ, ಒಂದು ಕಾಂಪೌಂಡ್ ಇದು, ಇನ್ನೊಂದು ಕಾಂಪೌಂಡ್ ಇದು ಅಂತ ತಗೊಂಡಲ್ಲ. ದೇರ್ಫೋರ್ ಈಗ ಇದೆರಡು ಕಾಂಪೌಂಡ್ಸನ್ನು ತೊಗೊಂಡ್ರೆ ಇದೆರಡೂ ನಾವು ಎ ಪೇರ್ ಆಫ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಪೇರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆ್ಯಂಡ್ ಒನ್ಸ್ ಅಗೇನ್ ಎನಾನ್ಶಿಯೋಮರ್ಸ್ ಅಂತ ಬಂದಾಗ ಪೇರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಅಂತಲೇ ತೊಗೊಳ್ತೀವಿ. ಇಲ್ಲಿ ನಾವು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸನ್ನು ಕನ್ಸಿಡರ್ ಮಾಡ್ತೀವಿ, ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತಾನೆ. ದೇರ್ಫೋರ್ ನನ್ನ ಹತ್ರ 2 ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ, 2 ಆರ್ಗ್ಯಾನಿಕ್ ಕಾಂಪೌಂಡ್ಸು ಆಪ್ಟಿಕಲಿ ಆಕ್ಟಿವ್ ಇನ್ ನೇಚರ್. ದೇರ್ಫೋರ್ ದೇ ಆರ್ ಸೆಟ್ ಟು ಬಿ ಆಪ್ಟಿಕಲ್ ಐಸೋಮರ್ಸ್. ಅದರ ಪ್ರಾಪರ್ಟಿ ಏನು ಅಂತಂದರೆ, ಇಲ್ಲೂ ಅಷ್ಟೇ ಪ್ರಾಪರ್ಟಿ ಏನಿಲ್ಲ. ಇದೆರಡು ಕಾಂಪೌಂಡ್ಸನ್ನು ಒಂದ್ರ ಮೇಲೆ ಒಂದು ಇಟ್ಟಾಗ ಆಫ್ಟರ್ ರೊಟೇಟಿಂಗ್ ಥ್ರೂ 180 ಡಿಗ್ರಿ ದೇ ಕ್ಯಾನ್ ಫಾರ್ಮ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. And such a type of 2 optically active compounds which are non-superimposable with their mirror images, and such a type of 2 compounds they are called as enantiomers ಅಂತ ಕರಿತೀವಿ. ನೋಡಿ ಅದೇ ಸ್ಟೇಟ್ಮೆಂಟು. ಇಟ್ ಇಸ್ ವೆರಿ ಸಿಂಪಲ್. ಎ ಪೇರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ವಿಚ್ ಆರ್ non-superimposable mirror images with each other they are called as enantiomers. ಯಾವುದು ಸರ್ ಪೇರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಅಂತಂದರೆ ನೋಡಿ ಇದೇನೆ ಎಕ್ಸಾಂಪಲ್ಸ್ ನೋಡಿ. ಪ್ಲಸ್ ಆರ್ ಮೈನಸ್, ಪ್ಲಸ್ ಬ್ಯೂಟೇನ್ 2 ಆ್ಯಂಡ್ ಮೈನಸ್ ಬ್ಯೂಟೇನ್ 2 ನೋಡಿ. ಇದನ್ನು ಪ್ಲಸ್ ಬ್ಯೂಟೇನ್ 2 ಅಂತ ತೊಗೊಂಡ್ರೆ ಇದನ್ನು ಮೈನಸ್ ಬ್ಯೂಟೇನ್ 2 ಅಂತ ತೊಗೊಳ್ತೀನಿ. ಪ್ಲಸ್ ಅಂದ್ರೇನು? ವಿಚ್ ಕ್ಯಾನ್ ರೊಟೇಟ್ ದ PPL ಟುವರ್ಡ್ ದ ರೈಟ್ ಸೈಡ್. ಮೈನಸ್ ಅಂದರೆ ವಿಚ್ ಕ್ಯಾನ್ ರೊಟೇಟ್ ದ PPL ಟುವರ್ಡ್ ದ ಲೆಫ್ಟ್ ಸೈಡ್. ದಾಟ್ಸ್ ಇಟ್. And such a type of 2 optical isomers, pair of optical isomers which are non-superimposable mirror images, and they are called as enantiomers ಅಂತ ಕರಿತೀವಿ. ಆ್ಯಂಡ್ ಎಕ್ಸಾಂಪಲ್ಸ್ ಅಂತ ತೊಗೊಂಡ್ರೆ ಪ್ಲಸ್ ಬ್ಯೂಟೇನ್ 2 ಆ್ಯಂಡ್ ಮೈನಸ್ ಬ್ಯೂಟೇನ್ 2. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರೆ ಪ್ಲಸ್ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ತೊಗೊಳ್ತೀನಿ. ಇನ್ನೊಂದು ಎಕ್ಸಾಂಪಲ್ಲು, ಒಂದು ಪ್ಲಸ್ ಲ್ಯಾಕ್ಟಿಕ್ ಆ್ಯಸಿಡ್, ಇನ್ನೊಂದು ಮೈನಸ್ ಲ್ಯಾಕ್ಟಿಕ್ ಆ್ಯಸಿಡ್. ಒಂದು ಪ್ಲಸ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಇನ್ನೊಂದು ಮೈನಸ್ ಲ್ಯಾಕ್ಟಿಕ್ ಆ್ಯಸಿಡ್. And these are the another examples of the enantiomer compounds. ಗೊತ್ತಾಗತ್ತಲ್ಲಪ್ಪ? ದೇರ್ಫೋರ್ ಇಟ್ ಇಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಟರ್ಮ್ ಅಂತ ಹೇಳುತ್ತೆ, ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಎನಾನ್ಶಿಯೋಮರ್ಸ್ ಅಂತಂದರೆ ಪೇರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಬಲ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವಾ? ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಎನಾನ್ಶಿಯೋಮರ್ಸ್ ಅಂತ ಹೇಳ್ತಾನೆ. ಈಗ ಎನಾನ್ಶಿಯೋಮರ್ ಅಂತ ಬಂದಾಗ ಅಲ್ಲಿ 2 ಕಾಂಪೌಂಡ್ ಇರುತ್ತೆ. ಒಂದು ಕಾಂಪೌಂಡು ಪ್ಲಸ್
ಇನ್ನೊಂದು ಕಾಂಪೌಂಡು ಮೈನಸ್. ಒಂದು ಕಾಂಪೌಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಪಿ ಪಿ ಎಲ್ನ ರೊಟೇಟ್ ಮಾಡುತ್ತೆ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಅಥವಾ ಲೆಫ್ಟ್ ಸೈಡ್ಗೆ ಅದನ್ನು ರೊಟೇಟ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಅಥವಾ ಇನ್ನೊಂದು ಟರ್ಮನ್ನು ನಾವು ಇಲ್ಲಿ ತೊಗೊಳ್ತೀವಿ. ಇಲ್ಲಿ ದ ಅನದರ್ ಟರ್ಮ್ ವಿಚ್ ಇಸ್ ಟೇಕನ್ ಆಸ್ ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ರೆಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಏನು ಅಂತಂದರೆ, ಇಲ್ಲಿ ರೆಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಇಲ್ಲಿ ನಾನು ಒಂದು ಮಿಕ್ಸ್ಚರ್ ಅಂತ ತೊಗೊಳ್ತಾ ಇದ್ದೀನಿ. ಮಿಕ್ಸ್ಚರ್ ಅಂತಂದರೆ ಏನು ಅಂತಂದರೆ ನೋಡಿ, ನಾನು ಅಬ್ಸರ್ವ್ ಮಾಡಿ, ಎನಾನ್ಶಿಯಮರ್ ಅಂತ ತೊಗೊಂಡಾಗ ಇಲ್ಲಿ ಎರಡು ಸಪ್ರೇಟಾಗಿ ಹೇಳಿದ್ದೀನಿ ನಾನು. ಅಂದರೆ ಒಂದು ಕಡೆಗೆ ಪ್ಲಸ್ ಬ್ಯೂಟೇನ್ ಟು ವಾಲ್ನ ತೊಗೊಳ್ತೀನಿ, ಅದ್ರ ಮುಖಾಂತರ ಪಿ ಪಿ ಎಲ್ನ ಪಾಸ್ ಮಾಡ್ತೀನಿ. ಆವಾಗ ಏನು ಮಾಡುತ್ತೆ, ಅದು ರೈಟ್ ಸೈಡ್ಗೆ ಅದು ರೊಟೇಟ್ ಮಾಡುತ್ತೆ ಪಿ ಪಿ ಎಲನ್ನು. ಅದು ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಅದೇ ಮೈನಸ್ ಬ್ಯೂಟೇನ್ ಟು ವಾಲ್ನ ತೊಗೊಂಡು ಅದ್ರ ಮುಖಾಂತರ ನಾನು ಪಿ ಪಿ ಎಲ್ನ ಪಾಸ್ ಮಾಡಿದಾಗ ಅದೇನು ಮಾಡುತ್ತೆ, ಲೆಫ್ಟಿಗೆ ರೊಟೇಟ್ ಮಾಡುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಲೇವೋ ರೊಟೇಟರಿ ಕಾಂಪೌಂಡ್. ಆ್ಯಂಡ್ ಎರಡೂ ಕಾಂಪೌಂಡ್ಸನ್ನು ಒಟ್ಟಿಗೆ ನಾನು ಎನಾನ್ಶಿಯಮರ್ಸ್ ಅಂತ ಕರಿತೀನಿ. ಈಗ ರೆಸಿಮಿಕ್ ಮಿಕ್ಸ್ಚರ್ ಅಂತಂದ್ರೆ ಏನು ಅಂತಂದರೆ, ಈಗ ರೆಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಐ ವಿಲ್ ಟೇಕ್ ಎ ಕಂಟೈನರ್. ಆ ಪೊಲಾರಿಮೀಟರ್ ಅಂತ ಹೇಳ್ತೀನಲ್ಲ, ಅದನ್ನು ಒಂದು ಕಂಟೈನರ್ ಫಾರ್ಮಲ್ಲಿ ತೊಗೊಂಡಿದ್ದೀನಿ, ಕಂಟೈನರ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಾವು into that container I will take a mixture of two compounds. ಮಿಕ್ಸ್ಚರ್ ಆಫ್ ಟೂ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಮಿಕ್ಸ್ಚರ್ ಆಫ್ ಟೂ ಯಾವುದು ಅಂತಂದರೆ, ಮಿಕ್ಸ್ಚರ್ ಆಫ್ ದ ಟೂ ಕಾಂಪೌಂಡ್ಸ್ ಪ್ಲಸ್ ಬ್ಯೂಟೇನ್ ಟು ವಾಲ್ ಆ್ಯಂಡ್ ಮೈನಸ್ ಬ್ಯೂಟೇನ್ ಟು ವಾಲ್. ಸೊ ಯಾವ ಥರ ತೊಗೊಳ್ತಾ ಇದ್ದೀನಿ ಅಂತಂದರೆ, ಅದನ್ನು ನಾನು ಈಕ್ವಲ್ ವಾಲ್ಯೂಮಲ್ಲಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಎರಡೂ ಕಾಂಪೌಂಡ್ಸ್ದು ಕಾನ್ಸಂಟ್ರೇಷನು ಸೇಮ್ ಬರುತ್ತೆ, ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟೇಕನ್ ಇನ್ ಎ ಮಿಕ್ಸ್ಚರ್, ಆ ಕಂಟೈನರ್ ಒಳಗಡೆ ನಾನು ಯಾವ ಥರ ತೊಗೊಳ್ತಾ ಇದ್ದೀನಿ ಅಂತಂದರೆ, 10 ml ಆಫ್ 10 ml ಆಫ್ 0.1 ಮೋಲಾರ್ ಪ್ಲಸ್ ಬ್ಯೂಟೇನ್ ಟು ವಾಲ್ ಬಿ ಟು ವಾಲ್ ಅಂತ ಬರ್ಕೊಂಡಿದ್ದೀನಿ, ಬ್ಯೂಟೇನ್ ಟು ವಾಲ್ ಅಂತ ಅಂದ್ಕೊಳ್ಳಿ. ಸೊ ಇದೊಂದು ಮಿಕ್ಸರು. ಆ ಮಿಕ್ಸರ್ ಒಳಗಡೆ ಏನು ಮಾಡಿದ್ದೀನಿ, ಒಂದು ಕಡೆಗೆ 10 ml ಆಫ್ 0.1 ಮೋಲಾರ್ ಪ್ಲಸ್ ಬ್ಯೂಟೇನ್ ಟು ವಾಲ್, ಪ್ಲಸ್ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಗೇನ್ 10 ml ಆಫ್ 0.1 ಮೋಲಾರ್ ಮೈನಸ್ ಬ್ಯೂಟೇನ್ ಟು ವಾಲ್. ಗೊತ್ತಾಗ್ತಿದೆಯಲ್ಲ? ಸೊ ಹಿಯರ್ ಐ ಹ್ಯಾವ್ ಟೇಕನ್ equal volumes of equimolar mixture. So therefore, when such a type of two compounds, when they are taken in the form of a mixture, ಅದು ಎರಡದು ರಿಪೀಟ್ ಮಾಡ್ತಾ ಇದ್ದೀನಿ, ವಾಲ್ಯೂಮ್ ಸೇಮ್ ತೊಗೊಂಡಿದ್ದೀನಿ ಮತ್ತು ಎರಡೂ ಕಾಂಪೌಂಡ್ಸು ಕಾನ್ಸಂಟ್ರೇಷನು ಸೇಮ್ ಇದೆ. ಆ್ಯಂಡ್ ಸಚ್ ಎ ಕಂಡೀಷನಲ್ಲಿ ನಾನು ಕಂಟೈನರ್ ಒಳಗಡೆ ಅಥವಾ ಪೊಲಾರಿಮೀಟರ್ ಒಳಗಡೆ ಏನು ತೊಗೊಂಡಿದ್ದೀನಿ ಅಂತಂದರೆ, ಐ ಹ್ಯಾವ್ ಟೇಕನ್ ಎ ಮಿಕ್ಸ್ಚರ್ ಆಫ್ ಟೂ ಆಪ್ಟಿಕಲ್ ಐಸೋಮರ್ ಕಾಂಪೌಂಡ್ಸ್. Mixture of two optical isomer compound which are taken in same proportion and same concentration. And now here I have taken this mixture ಇದೆ ಇಲ್ಲಿ. ಸೊ ಈಗ ನಾನು ಆ ಮಿಕ್ಸರ್ ಮುಖಾಂತರ ನಾನೇನು ಮಾಡ್ತೀನಿ, ಪಿ ಪಿ ಎಲ್ ಅನ್ನು ಪಾಸ್ ಮಾಡ್ತೀನಿ. ಪಿ ಪಿ ಎಲ್ ಅಂತಂದರೆ ಇನಿಷಿಯಲಿ ದ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಹಿಂಗಿತ್ತು. ಸೊ ಇದ್ರ ಮುಖಾಂತರ ಪಾಸಾಗಿ ನನಗೆ ಆಚೆ ಬರುತ್ತೆ. ಆಚೆ ಬಂದಮೇಲೆ ಇವಾಗ ನನಗೆ ಇವಾಗ ಅಬ್ಸರ್ವ್ ಮಾಡ್ತೀನಿ ಅದರ ಒಂದು ಡೈರೆಕ್ಷನ್ ಆಫ್ ರೊಟೇಷನು ಏನಾಗಿದೆ ಅಂತ ಅಬ್ಸರ್ವ್ ಮಾಡಿದಾಗ, ಹಿಯರ್ ಇನ್ ದಿಸ್ ಕೇಸ್ ಈವನ್ ಆಫ್ಟರ್ ದ ಪ್ಯಾಸೇಜ್ ಆಫ್ ದಟ್ ಲೈಟ್ ಥ್ರೂ ದಟ್ ಮಿಕ್ಸರ್, ಆ ಪ್ಯಾಸೇಜ್ ಆಗಿ ಅದ್ರ ಮುಖಾಂತರ ಪಾಸಾಗಿ ಟ್ರಾನ್ಸ್ಮಿಷನ್ ಆದಮೇಲೆ ದ ಟ್ರಾನ್ಸ್ಮಿಟೆಡ್ ಲೈಟ್ ವಿಚ್ ಇಸ್ ಫೌಂಡ್ ಟು ಕಂಟೈನ್ ದ ಲೈಟ್ ವೇವ್ಸ್, ದೇ ಆರ್ ಆಸಿಲೇಟಿಂಗ್ ಇನ್ ದ ಸೇಮ್ ಪ್ಲೇನ್. ನೋಡಿ, ಇನಿಷಿಯಲಿ ಯಾವ ಪ್ಲೇನಲ್ಲಿ ಅದು ಆಸಿಲೇಷನ್ ಆಗ್ತಾಯಿತ್ತು, ಈವನ್ ಆಫ್ಟರ್ ಪಾಸಿಂಗ್ ಥ್ರೂ ದಟ್ ಮಿಕ್ಸ್ಚರ್ ಆಫ್ ದ ಟೂ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್, ಇವಾಗ ಏನಾಗ್ತಾಯಿದೆ ನನಗೆ ಅಲ್ಲಿ ದ ಪ್ಲೇನ್ ಆಫ್ ಆಸಿಲೇಷನ್ ಸೇಮ್ ಡೈರೆಕ್ಷನಲ್ಲಿ ಬರ್ತಾಯಿದೆ. ಇನಿಷಿಯಲಿ ಯಾವ ಡೈರೆಕ್ಷನಲ್ಲಿ ಅದು ಆಸಿಲೇಷನ್ ಆಗ್ತಾಯಿತ್ತು, ಅದೇ ಡೈರೆಕ್ಷನಲ್ಲಿ ಇಲ್ಲಿ ಆಸಿಲೇಷನ್ ಆಗ್ತಾಯಿದೆ. ಹಿಯರ್ ದೇರ್ ಇಸ್ ನೋ ಎನಿ ರೊಟೇಷನ್ ಆಫ್ ದ ಪಿ ಪಿ ಎಲ್ ಟೇಕ್ ಪ್ಲೇಸ್, ರೊಟೇಷನ್ ಆಫ್ ದ ಪ್ಲೇನ್ ಆಫ್ ದ ಪಿ ಪಿ ಎಲ್ ವಿಚ್ ನೆವರ್ ಟೇಕ್ಸ್ ಪ್ಲೇಸ್ ಹಿಯರ್. ಯಾಕಾಗಲಿಲ್ಲ ಯಾಕೆ ಇಲ್ಲಿ ರೊಟೇಷನ್ ಆಗಲಿಲ್ಲ? ನಾನು ತೊಗೊಂಡಿರೋಂಥ ಕಾಂಪೌಂಡ್ಸ್ ನೋಡಿ, ಮಿಕ್ಸ್ಚರ್ ಒಳಗಡೆ ಎರಡೂ ಕಾಂಪೌಂಡ್ಸನ್ನು ತೊಗೊಂಡಿದ್ದೀನಿ, ಎರಡೂ ಕಾಂಪೌಂಡ್ಸು ಒಂದಕ್ಕೊಂದು ಆಪ್ಟಿಕಲ್ ಆ್ಯಕ್ಟಿವ್ ಅಂತ ತೊಗೊಳ್ತೀನಿ. ಒಂದನ್ನು ಡಿ ಕಾಂಪೌಂಡ್ ಅಂತ ತೊಗೊಂಡಿದ್ದೀನಿ, ಇನ್ನೊಂದನ್ನು ಎಲ್ ಕಾಂಪೌಂಡ್ ಅಂತ ತೊಗೊಂಡೆ. ಸೊ ಎರಡೂ ಆಪ್ಟಿಕಲ್ ಆ್ಯಕ್ಟಿವ್ ಆಗಿದ್ರು ಕೂಡ ಅದರ ಒಂದು ಮಿಕ್ಸ್ಚರನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ಈಕ್ವಲ್ ಕಾನ್ಸಂಟ್ರೇಷನಲ್ಲಿ ತೊಗೊಂಡಾಗ ಅಲ್ಲಿ the mixture of this compound, mixture of the two compounds, it is said to be optically inactive in nature. ಆಪ್ಟಿಕಲಿ ಆ್ಯಕ್ಟಿವ್ ಮಿಕ್ಸ್ಚರ್ ಆಗೋಯ್ತಿದ್ದು, ಆಪ್ಟಿಕಲಿ ಇನ್ಯಾಕ್ಟಿವ್ ಆಯಿತು. ಯಾಕೆ ಇಲ್ಲಿ ಆಪ್ಟಿಕಲಿ ಇನ್ಯಾಕ್ಟಿವ್ ಆಯಿತು ಅದನ್ನು ಹೇಳ್ತಾನೆ ಇಲ್ಲಿ. ಸೊ therefore such a type of equimolar mixture of the two compounds which are not optically active compounds ಅಥವಾ optically active mixture, and such a type of mixture which is called as a
ರೆಸಿಮಿಕ್ ಮಿಕ್ಸರ್ ಅಂತ ಕರಿತೀವಿ. ಸೊ ಯಾಕೆ ಇಲ್ಲಿ ನಮಗೆ ಇಲ್ಲಿ ರೊಟೇಷನ್ ಆಗಲಿಲ್ಲ, ಪಿ ಪಿ ಎಲ್ ಪ್ಲೇನು ಅಥವಾ ಡೈರೆಕ್ಷನ್ ಆಫ್ ದ ಆಸಿಲೇಷನ್ ಯಾವ ಕಡೆಗೂ ಇಲ್ಲಿ ರೊಟೇಷನ್ ಆಗಲಿಲ್ಲ, ಲೆಫ್ಟ್ಗೂ ಹೋಗಲಿಲ್ಲ ರೈಟ್ಗೂ ಹೋಗಲಿಲ್ಲ ಅಂತಾನೆ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ಅಂತ ಹೇಳ್ತಾನೆ. ನೋಡಿ ಅಬ್ಸರ್ವ್ ಮಾಡಿ, ನಾನು ಅಲ್ಲಿ 2 ಕಾಂಪೌಂಡ್ನ ತೊಗೊಂಡಿದ್ದೆ. ಒಂದು ಕಡೆಗೆ ಪ್ಲಸ್ ಬ್ಯೂಟೇನ್ 2 ವಾಲ್ ಅಂತ ತೊಗೊಂಡಿದ್ದೆ, ಇನ್ನೊಂದು ಕಡೆಗೆ ಮೈನಸ್ ಬ್ಯೂಟೇನ್ 2 ವಾಲ್ ಅಂತ ತೊಗೊಂಡಿದ್ದೆ ಅಲ್ವಾ. ಮೈನಸ್ ಬ್ಯೂಟೇನ್ 2 ವಾಲ್ ಅಂತ ತೊಗೊಂಡಿದ್ದೆ. ಈಗ ನಾನು ಎರಡನ್ನೂ ಮಿಕ್ಸರ್ ತೊಗೊಂಡಿದ್ದೆ, ಎರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿದ್ದೆ. ಸೊ ಒಂದಕ್ಕೊಂದು ಮಿಕ್ಸ್ ಮಾಡಿ ತೊಗೊಂಡೆ. ಮಿಕ್ಸ್ ಮಾಡಿದಾಗ ನೋಡಿ, ಸೊ ಅಲ್ಲಿ ರೊಟೇಷನ್ ಆಗಲ್ವ ಸರ್ ಅಂತ ರೊಟೇಷನ್ ಆಗುತ್ತೆ. ಹೆಂಗಾಗುತ್ತೆ ಇದು ಅಂತಂದರೆ ನೋಡಿ, ಅಲ್ಲಿ 2 ಥರ ಕಾಂಪೌಂಡ್ಸ್ ಇದೆ. ಸೊ 2 ಥರ ಕಾಂಪೌಂಡ್ ಅಂತಂದ್ರೇನು, ಅಲ್ಲಿ ಒಂದು ಕಡೆಗೆ ಪ್ಲಸ್ ಕಾಂಪೌಂಡ್ ಇದೆ. ಸೊ ಫಸ್ಟು ಇನಿಷಿಯಲ್ ಏನಾಗುತ್ತೆ ಅಲ್ಲಿ ಅಂತಂದರೆ, ಸೊ ಇಲ್ಲಿ ಪ್ಲಸ್ ಬ್ಯೂಟೇನ್ 2 ವಾಲ್ ತೊಗೊಂಡಿದ್ನಲ್ಲ, ಅದೇನು ಮಾಡುತ್ತೆ, ಫಸ್ಟು ರೊಟೇಟ್ ಮಾಡುತ್ತೆ, ರೈಟ್ ಸೈಡು ರೊಟೇಟ್ ಮಾಡುತ್ತೆ ಬೈ ಮೀನ್ಸ್ ಆಫ್ ಸರ್ಟನ್ ಆ್ಯಂಗಲ್. ಬಟ್ ಅಲ್ಲಿ ಅದೇ ಮಿಕ್ಸರ್ ಒಳಗಡೆ ಇನ್ನೊಂದು ಕಾಂಪೌಂಡ್ ಇದೆ, ಅಲ್ಲಿ ಮೈನಸ್ ಕಾಂಪೌಂಡ್ ಇದೆ. ಸೊ ಮೈನಸ್ ಕಾಂಪೌಂಡ್ ಏನು ಮಾಡುತ್ತೆ, ಎಗೇನ್ ಅದನ್ನು ಲೆಫ್ಟಿಗೆ ರೊಟೇಟ್ ಮಾಡಬೇಕದು. ಲೆಫ್ಟಿಗೆ ರೊಟೇಟ್ ಮಾಡಬೇಕು ಅಂತ ಯಾವ ಕಡೆ ಮಾಡುತ್ತೆ ಅದು, ಸೊ ಟು ದ ಸೇಮ್ ಆ್ಯಂಗಲ್ಗೆ ರೊಟೇಟ್ ಮಾಡುತ್ತೆ. ಸೊ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡು ರೈಟ್ ಸೈಡಿಗೆ ರೊಟೇಟ್ ಮಾಡಿತ್ತು. ಎಗೇನ್ ಅಲ್ಲೇ ಇದ್ದಂಥ ಮೈನಸ್ ಕಾಂಪೌಂಡ್ ಏನು ಮಾಡುತ್ತೆ, ಮತ್ತೆ ವಾಪಸ್ ಅದನ್ನು ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡುತ್ತೆ ಬೈ ಮೀನ್ಸ್ ಆಫ್ ದ ಸೇಮ್ ಆ್ಯಂಗಲ್. Therefore, ಅಲ್ಲಿ ಮಿಕ್ಸರ್ ಆಫ್ 2 ಆಪ್ಟಿಕಲ್ ಐಸೋಮರ್ ಕಾಂಪೌಂಡ್ ಇದೆ, ಮಿಕ್ಸರ್ ಆಫ್ 2 ಕಾಂಪೌಂಡ್ಸ್ ಇದೆ. ಅದರಲ್ಲಿ ಒಂದು ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡು ಅದೇನು ಮಾಡುತ್ತೆ, ಟುವರ್ಡ್ ದ ರೈಟ್ ಸೈಡ್ಗೆ ರೊಟೇಟ್ ಮಾಡುತ್ತೆ ಬೈ ಮೀನ್ಸ್ ಆಫ್ ಸರ್ಟನ್ ಆ್ಯಂಗಲ್. ಸೊ ಅದೇ ಮಿಕ್ಸರ್ ಒಳಗಡೆ ಲೇವೋ ರೊಟೇಟರಿ ಕಾಂಪೌಂಡ್ ಇದೆ. ಆ ಲೇವೋ ರೊಟೇಟರಿ ಕಾಂಪೌಂಡ್ ಏನು ಮಾಡುತ್ತೆ, ಹೇಗೆ ಮತ್ತೆ ರೈಟಿಗೆ ರೊಟೇಟ್ ಆಗಿರೋದನ್ನು ಮತ್ತೆ ಲೆಫ್ಟಿಗೆ ರೊಟೇಟ್ ಮಾಡ್ಕೊಳುತ್ತೆ, ಲೆಫ್ಟಿಗೆ ರೊಟೇಟ್ ಮಾಡಿಕೊಂಡು. ಸೊ ಇನಿಷಿಯಲಿ ಯಾವ ಪಾತಲ್ಲಿ ಅದು ಆಸಿಲೇಷನ್ ಆಗ್ತಾಯಿತ್ತು ಅಥವಾ ಯಾವ ಪ್ಲೇನಲ್ಲಿ ಆಸಿಲೇಷನ್ ಆಗ್ತಾಯಿತ್ತು, ಅದೇ ಪ್ಲೇನಲ್ಲಿ ಅದು ಆಸಿಲೇಷನ್ ಆಗ್ತಾಯಿದೆ. Therefore, there is no any rotation of the plane of the PPL take place or which is observed. So whenever that PPL when it is passed through the racemic mixture. Therefore, ಇಲ್ಲಿ racemic mixture ಅಂತ ಏನು ತೊಗೊಳ್ತೀವಿ, ಆ racemic mixture ನಾವಿಲ್ಲಿ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ತೊಗೊಳ್ತೀವಿ. ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತ ಹೇಳ್ತಾನೆ. ಅಂದರೆ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಂದರೆ ಅಲ್ಲೇನೋ ರೊಟೇಷನ್ ಆಫ್ ದ ಪಿ ಪಿ ಎಲ್ ಟೇಕ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕೆ ಆಗಲಿಲ್ಲ, ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಂದರೆ ಆಗೋದೇ ಇಲ್ವಾ ಅಂತಂದರೆ ಆಗುತ್ತೆ. ಒಂದು ಕಾಂಪೌಂಡ್ ರೊಟೇಟಿಗೆ ಮಾಡಿದ್ರೆ ಅಲ್ಲಿ ರೈಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಇನ್ನೊಂದು ಕಾಂಪೌಂಡ್ ಏನು ಮಾಡುತ್ತೆ, ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿಬಿಡುತ್ತೆ. ದೇರ್ಫೋರ್ ಆ ಕಂಡೀಷನಲ್ಲಿ ಮಿಕ್ಸ್ಚರ್ ಆಫ್ ದ 2 ಕಾಂಪೌಂಡ್ಸ್ ಏನಾಗುತ್ತೆ, ಟುಗೆದರ್ ದೇ ಆರ್ ಆಪ್ಟಿಕಲಿ ಇನ್ಯಾಕ್ಟಿವ್ ಇನ್ ನೇಚರ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಈಸ್ ಕಾಲ್ಡ್ ಎಸ್ ಎ ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಇದಿಷ್ಟು ನೆಕ್ಸ್ಟ್ ಬೇಸಿಕ್ ಟರ್ಮ್ ಅಂತ ಹೇಳ್ತೀವಿ. ಆ್ಯಂಡ್ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ದೇರ್ಫೋರ್ ರೆಸಿಮಿಕ್ ಮಿಕ್ಸ್ಚರ್ ಅಂತಂದರೆ ಏನು ಅನ್ನೋದನ್ನು ಒಂದು ಸ್ಟೇಟ್ಮೆಂಟ್ ನೋಡಿ ಹಿಂಗೆ ಹೇಳುತ್ತೆ. ಎನ್ ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಡಿ ಆ್ಯಂಡ್ ಎಲ್ ಕಾಂಪೌಂಡ್. ಡಿ ಆ್ಯಂಡ್ ಎಲ್ ಕಾಂಪೌಂಡ್ ಅಂತಂದರೆ ಒಂದು ಡಿ ಕಾಂಪೌಂಡ್ ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್, ಇನ್ನೊಂದು ಲೇವೋ ರೊಟೇಟರಿ ಕಾಂಪೌಂಡ್. ವಿಚ್ ಹ್ಯಾಸ್ ಜೀರೋ ಆಪ್ಟಿಕಲ್ ರೊಟೇಷನ್. ವಿಚ್ ಹ್ಯಾಸ್ ಜೀರೋ ಆಪ್ಟಿಕಲ್ ರೊಟೇಷನ್ ಅಂತಲೇ ಆರ್ ವಿಚ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್ ಅಂತಲೂ ಹೇಳ್ಬೋದು. ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಈಸ್ ಕಾಲ್ಡ್ ಎಸ್ ಎ ರೆಸಿಮಿಕ್ ಮಿಕ್ಸ್ಚರ್. ಸೊ ಆ ರೆಸಿಮಿಕ್ ಮಿಕ್ಸ್ಚರ್ನ ನಾವು ಮೆನ್ಷನ್ ಮಾಡಬೇಕಾದ್ರೆ, ಸೊ ಎನಾನ್ಶಿಯೋಮರ್ ಅಥವಾ ಆಪ್ಟಿಕಲ್ ಐಸೋಮರ್ ಅಂತ ತೊಗೊಂಡಾಗ ಅದನ್ನು ಒಂದು ಕಡೆಗೆ ಪ್ಲಸ್ ಕಾಂಪೌಂಡ್ ಅಂತ ಹೇಳ್ತೀವಿ, ಮೈನಸ್ ಕಾಂಪೌಂಡ್ ಅಂತ ಹೇಳ್ತೀವಿ, ಡಿ ಕಾಂಪೌಂಡ್ ಅಂತ ಹೇಳ್ತೀವಿ ಅಥವಾ ಎಲ್ ಕಾಂಪೌಂಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ರೆಸಿಮಿಕ್ ಮಿಕ್ಸ್ಚರ್ನ ತೊಗೊಂಡಾಗ ಒಟ್ಟಿಗೆ ಹಿಂಗೆ ಹೇಳ್ತೀವಿ ನೋಡಿ, ಯಾವುದೇ ಕಾಂಪೌಂಡ್ ನೀವು ಹೆಸರು ತೊಗೊಬೇಕು ಅಂತ ಅದನ್ನು ಪ್ಲಸ್ ಮೈನಸ್ ಅಂತ ತೊಗೊಳ್ತೀನಿ. ಪ್ಲಸ್ ಮೈನಸ್ ಕಾಂಪೌಂಡ್ ಅಥವಾ ಡಿ ಎಲ್ ಕಾಂಪೌಂಡ್ ಅಂತ ಹೇಳ್ತೀವಿ. ಹೆಸರು ಬರೀಬೇಕಾದ್ರೆ ಬಿಫೋರ್ ದ ನೇಮ್ ಆಫ್ ದಟ್ ರೆಸಿಮಿಕ್ ಮಿಕ್ಸ್ಚರ್ ವಿ ಹ್ಯಾವ್ ಟು ಟೇಕ್ ಪ್ಲಸ್ ಮೈನಸ್, ಪ್ಲಸ್ ಆರ್ ಮೈನಸ್ ಆರ್ ಡಿ ಎಲ್. ಡಿ ಎಲ್ ಅಲ್ಲಿ ಪ್ಲಸ್ ಅಂದರೆ ಅಲ್ಲಿ ಒಂದು ಡೆಕ್ಸ್ಟೋ ರೊಟೇಟರಿ ಕಾಂಪೌಂಡ್ನ ತೊಗೊಂಡಿದ್ದೀನಿ ಮಿಕ್ಸ್ಚರಲ್ಲಿ. ಮೈನಸ್ ಅಂತಲೇ ಲೇವೋ ರೊಟೇಟರನೂ ಇದೆ. ದೇರ್ಫೋರ್ ಟುಗೆದರ್ ಇದೆ, ದೇರ್ಫೋರ್ ಪ್ಲಸ್ ಮೈನಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ, ಅಥವಾ ಡಿ ಎಲ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ವಿಚ್ ಇಸ್ ಕಾಲ್ಡ್ ಆಸ್ ರೆಸಿಮಿಕ್ ಮಿಕ್ಸ್ಚರ್ ಆ್ಯಂಡ್ ವಿಚ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್ ಇನ್ ನೇಚರ್. ಎಕ್ಸಾಂಪಲ್ ನೋಡಿ, ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ 2 ವಾಲ್. ಇಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ಚರ್ ಸಿಗುತ್ತೆ, ಪ್ಲಸ್ ಆರ್ ಮೈನಸ್ ಬ್ಯೂಟೇನ್ 2 ವಾಲ್. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿ ಎಲ್ ಬ್ಯೂಟೇನ್ 2 ವಾಲ್. ಡೆಕ್ಸ್ಟೋ ರೊಟೇಟರಿ, ಲೇವೋ ರೊಟೇಟರಿ, ಬ್ಯೂಟೇನ್ 2 ವಾಲ್. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮಿಕ್ಸ್ಚರ್ ಇಟ್ ಈಸ್ ಕಾಲ್ಡ್ ಎಸ್ ಎ ರೆಸಿಮಿಕ್ ಮಿಕ್ಸ್ಚರ್. ಆ್ಯಂಡ್ ಐ ರಿಪೀಟ್, ರೆಸಿಮಿಕ್ ಮಿಕ್ಸ್ಚರ್ ವಿಚ್ ಈಸ್ ಆಪ್ಟಿಕಲಿ ಇನ್ಯಾಕ್ಟಿವ್ ಇನ್ ನೇಚರ್, ವಿಚ್ ಕೆನಾಟ್ ರೊಟೇಟ್ ದ ಪ್ಲೇನ್ ಆಫ್ ದ ಪಿ ಪಿ ಎಲ್. ಅಲ್ಲಿ ಇನಿಷಿಯಲಿ ಯಾವ ಡೈರೆಕ್ಷನಲ್ಲಿ ಆಸಿಲೇಷನ್ ಆಗ್ತಾಯಿತ್ತು ಅದೇ ಡೈರೆಕ್ಷನಲ್ಲಿ ಟ್ರಾನ್ಸ್ಮಿಟೆಡ್ ಲೈಟ್ನಲ್ಲೂ ಕೂಡ ಅದು ಅದೇ ಡೈರೆಕ್ಷನಲ್ಲಿ ಆಸಿಲೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ ಕಣಪ್ಪ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಟುಡೇಸ್ ಟಾಪಿಕ್, ಟುಡೇಸ್ ಆನ್ಲೈನ್ ಟಾಪಿಕ್. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಸೊ ಪ್ಲೀಸ್ ಅದನ್ನು
ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇದ್ರ ಸಂಬಂಧ ನಾನು ಹೇಳಿದ್ನಲ್ಲ, ಸೂಪರ್ ಇಂಪೋಸಿಬಿಲಿಟಿ, ನಾನ್ ಸೂಪರ್ ಇಂಪೋಸಿಬಿಲಿಟಿ ಅನ್ನೋದನ್ನು ಸೊ ನೀವು ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು ಒಂದು ಡೆಮೋ ಮುಖಾಂತರ ಕೂಡ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿದಾಗ ನಿಮಗೆ ಕ್ಲಿಯರಾಗಿ ಸೂಪರ್ ಇಂಪೋಸಿಬಿಲಿಟಿ ಅಂತಂದ್ರೆ ಏನು, ನಾನ್ ಸೂಪರ್ ಇಂಪೋಸಿಬಿಲಿಟಿ ಅಂತಂದ್ರೆ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾ ಇದ್ದೀನಿ. ಸೊ ಎಲ್ಲರೂ ಓದ್ಕೊಳ್ಳಿ, ಚೆನ್ನಾಗಿ ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.